ಈಗ 40,000 ಸಂಬಳ ಅಂತ ಬಂದಾಗ ತಿಂಗಳ ಎಂಡಲ್ಲಿ ನೋಡೋದಾದ್ರೆ ಬರೀ 1,500 ರೂಪಾಯಿ ಉಳಿಸ್ತೀನಿ ಸರ್. ಸೊ ಹಾಗಾಗಿ ನನ್ನ ಒಂದಷ್ಟು ಎಕ್ಸ್ಪೆನ್ಸ್ಗಳನ್ನ ನಾನು ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ನೋಡಿ, ಈ ಸಂಪತ್ತು ಸೃಷ್ಟಿ ಅನ್ನೋದು 100 ಮೀಟರ್ ಓಟ ಅಲ್ಲ, ಅದು ಮ್ಯಾರಥಾನ್. ನಿರಂತರವಾಗಿ ಯಾರು ಹೂಡಿಕೆ ಮಾಡ್ತಾ ಹೋಗ್ತಾರೆ ಅವರು ಮಾತ್ರ ಹೂಡಿಕೆಯಲ್ಲಿ ಸಂಪತ್ತಿನ ಗುರಿಯನ್ನು ಮುಟ್ತಾರೆ. ನನಗೆ ಮನೆ ಕಟ್ಟಬೇಕು ಅಂತ ಆಸೆ ಇದೆ, ನನಗೆ ಕಾರ್ ತಗೋಬೇಕು ಅಂತ ಆಸೆ ಇದೆ ಅಂತ. ಈ ಎಲ್ಲಾ ಆಸೆಗಳಿಗೆ ಮೂಲ ಯಾವುದು ಅಂತ ಹೇಳಿದ್ರೆ ಉಳಿತಾಯ. ಹಣ ಉಳಿಸಿದ್ರಷ್ಟೇ ಹಣ ಬೆಳೆಯುತ್ತೆ. ನಾವು ಸೋಮಾರಿಯಾಗಿ ಕೂತ್ಕೊಂಡ್ರೆ, ವೀಕೆಂಡ್ ರೆಸ್ಟ್ ಅಂತ ತಗೊಂಡ್ರೆ ನಾವು ರೆಸ್ಟ್ ಆಗ್ಬಿಡ್ತೀವಿ, ತುಕ್ಕು ಹಿಡಿದೋಗ್ತೀವಿ. ನಾವು ತುಕ್ಕು ಹಿಡಿಬಾರ್ದು ಅಂದ್ರೆ, ನಾವು ರೆಲೆವೆಂಟ್ ಆಗಿರ್ಬೇಕು ಅಂದ್ರೆ ನಾವು ಲರ್ನಿಂಗ್ ಅಂಡ್ ಅರ್ನಿಂಗ್ ವೀಕೆಂಡ್ಗಳಾಗಿ ನಮ್ಮ ವೀಕೆಂಡ್ಗಳನ್ನ ಕೆರಿಯರ್ನ ಆರಂಭಿಕ ಹಂತದಲ್ಲಿ ಪರಿವರ್ತಿಸ್ಕೊಳ್ಬೇಕು. ನೋಡಿ, ಖಾಲಿ ಕೊಡದಿಂದ ಯಾರಿಗೂ ನೀರು ಕೊಡಕ್ಕಾಗಲ್ಲ. ನೀವು ಯಾರಿಗೋ ಏನೋ ಕೊಡಬೇಕು ಅಂದ್ರೆ ನಿಮ್ ಕೊಡದಲ್ಲಿ ನೀರು ಇರ್ಬೇಕು. ಅದೇ ರೀತಿ ನೀವು ಯಾರಿಗೋ ಸಹಾಯ ಮಾಡಬೇಕು, ನೀವು ಒಂದಿಷ್ಟು ನೆಮ್ಮದಿಯಿಂದ ಇರಬೇಕು ಹೇಳಿದ್ರೆ ನಿಮ್ಮ ಆದಾಯದ ಕೊಡದಲ್ಲಿ ದುಡ್ಡು ಇರಬೇಕು. ಅರ್ನಿಂಗ್ ಅ ರುಪಿ ಅಂಡ್ ಸೇವಿಂಗ್ ಇಟ್ ಇಸ್ ಲೈಕ್ ಅಗೇನ್ ಅರ್ನಿಂಗ್ ಅ ರುಪಿ. ಉಳಿಸಿದ ದುಡ್ಡು ಗಳಿಸಿದಂತೆ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಸಂಬಳ ಅನ್ನುವಂಥ ವಿಚಾರ ಬಂದಾಗ, ಸೊ ನಾನು ಸಂಬಳ ದುಡಿತೀನಿ ಎಲ್ಲಾನು ಹೌದು, ಆದರೆ ಸೇವಿಂಗ್ಸ್ ಮಾತ್ರ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಇದು ನಿಮ್ಮೊಬ್ಬರ ಸಮಸ್ಯೆ ಅಲ್ಲ, ನನ್ನ ಸಮಸ್ಯೆ ಕೂಡ ಹೌದು. ಯಾಕಂತಂದ್ರೆ ನನಗಿರುವಂಥದ್ದು 40,000 ಸಂಬಳ, ಆದರೆ ನನ್ನ ಉಳಿತಾಯ ಅಂತ ಬಂದಾಗ ತಿಂಗಳಿಗೆ ಬರೀ 1,500 ರೂಪಾಯಿ ಉಳಿತಾಯ ಆಗತ್ತೆ. ಸೊ ನನಗಂತೂ ಇವತ್ತು ಮಾಸ್ಟರ್ ಕ್ಲಾಸ್ ಬೇಕೇ ಬೇಕು. ಯಾಕಂತಂದ್ರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ, ಖರ್ಚುಗಳು ಅಂತ ಬಂದಾಗ ನಾನು ಎಲ್ಲಿ ಎಡುತ್ತಾ ಇದ್ದೀನಿ. ನನಗೂ ಕೂಡ ಆಸೆ ಇದೆ, ಮನೆ ಕಟ್ಟಬೇಕು, ಕಾರ್ ತಗೋಬೇಕು ಅಂತ. ಸೊ ಹಾಗಾಗಿ ಆಲ್ರೆಡಿ 26 ಏಜ್ ಆಗಿದೆ. ಈಗಾಗಲೇ ನಾನು ಉಳಿತಾಯ ಮಾಡೋದಕ್ಕೆ ಶುರು ಮಾಡಬೇಕು, ಬಟ್ ಆಗ್ತಿಲ್ಲ. ಸೊ ಹಾಗಾಗಿ ಇವತ್ತು ನಾನು ನನ್ನ ಒಂದಷ್ಟು ಖರ್ಚುಗಳ ಲಿಸ್ಟ್ ಅನ್ನ ಮಾಡ್ಕೊಂಡು ಬಂದಿದ್ದೀನಿ. ಇದಂತೂ ಕಾಂಪ್ರಮೈಸ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂತಂದ್ರೆ ಅಷ್ಟು ಖರ್ಚುಗಳಿದೆ. ಸೊ 1,500 ರೂಪಾಯಿ ಬದಲು ಒಂದು 8,000 ರಿಂದ 9,000 ಉಳಿಸ್ಬೋದಾ ಅನ್ನುವಂಥದ್ದು ನನಗಿರುವಂತಹ ಕ್ವಶನ್. ಸೊ ಹಾಗಾದ್ರೆ ಮಾಸ್ಟರ್ ಕ್ಲಾಸ್ ಬೇಕು ಅಂತಂದ್ರೆ ನನ್ನ ಮುಂದೆ ಎಕ್ಸ್ಪರ್ಟ್ ಅಂತೂ ಇರಲೇಬೇಕು. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಶರತ್ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಇವರು ಸೀನಿಯರ್ ಜರ್ನಲಿಸ್ಟ್ ಹಾಗೆ ವೈಯಕ್ತಿಕ ಹಣಕಾಸು ಬರಹಗಾರರು ಕೂಡ ಹೌದು. ಸೊ ಬಾಸ್ ವಾಲಾ ಸಂಸ್ಥೆಯಲ್ಲಿ ಕಂಟೆಂಟ್ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನನಗಂತೂ ಮಾಸ್ಟರ್ ಕ್ಲಾಸ್ ಅನ್ನ ಅವ್ರು ತಗೊಳ್ತಾರೆ. ಸೊ 40,000 ಸಂಬಳ ನಂದೊಬ್ರದಲ್ಲ, ಸಾಕಷ್ಟು ಈ ವಿಡಿಯೋ ನೋಡ್ತಿರುವವರು ಸಾಕಷ್ಟು ಜನ ಈ ಸಂಬಳವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇವತ್ತೇ ಇವ್ರು ಏನೇನ್ ಪಾಯಿಂಟ್ಸ್ ಗಳನ್ನ ಹೇಳ್ತಾರೋ ಅದೆಲ್ಲವನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಹೇಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ, ಯಾವ ರೀತಿ ಬಜೆಟಿಂಗ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಸೊ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಚೈತ್ರ. ಸರ್, ಇವತ್ತಂತೂ ನನಗೊಂದು ಮಾಸ್ಟರ್ ಕ್ಲಾಸ್ ಬೇಕೇ ಬೇಕು. ಯಾಕಂತಂದ್ರೆ ಈಗ ಇಷ್ಟು ವರ್ಷಗಳ ಕಾಲ ನಾನು ದುಡಿತಾ ಇದ್ದೀನಿ, ಆದ್ರೂ ಕೂಡ ಈಗ 40,000 ಸಂಬಳ ಅಂತ ಬಂದಾಗ ತಿಂಗಳ ಎಂಡಲ್ಲಿ ನೋಡೋದಾದ್ರೆ ಬರೀ 1,500 ರೂಪಾಯಿ ಉಳಿಸ್ತೀನಿ ಸರ್. ಸೊ ಹಾಗಾಗಿ ನನ್ನ ಒಂದಷ್ಟು ಎಕ್ಸ್ಪೆನ್ಸ್ಗಳನ್ನ ನಾನು ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ನಿಮ್ಮ ಒಂದು ಗೈಡೆನ್ಸ್ ಬೇಕು, ನನ್ಗೆ ಹೇಗೆ ಉಳಿತಾಯ ಮಾಡ್ಬೋದು, ಸೊ ಮಾಡಿದಂಥ ಉಳಿತಾಯವನ್ನ ಎಲ್ಲಿ ಹೂಡಿಕೆ ಮಾಡಬೇಕು, ಆ ಒಂದು ಉಳಿತಾಯ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಬೋದೇ ಸರ್? ಖಂಡಿತ ಚೈತ್ರ. ಈಗ ನೋಡಿ, ನೀವಾಗ್ಲೇ ಹೇಳ್ತಿದ್ರಿ ನನಗೆ ಮನೆ ಕಟ್ಟಬೇಕು ಅಂತ ಆಸೆ ಇದೆ, ನನಗೆ ಕಾರ್ ತಗೋಬೇಕು ಅಂತ ಆಸೆ ಇದೆ ಅಂತ. ಈ ಎಲ್ಲಾ ಆಸೆಗಳಿಗೆ ಮೂಲ ಯಾವುದು ಅಂತ ಹೇಳಿದ್ರೆ ಉಳಿತಾಯ. ಹಣ ಉಳಿಸಿದ್ರಷ್ಟೇ ಹಣ ಬೆಳೆಯುತ್ತೆ. ಈ ಹಣವನ್ನ ಬೆಳೆಸಬೇಕು ಅಂದ್ರೆ ಮೊದಲು ಉಳಿತಾಯ ಮಾಡಬೇಕು. ಉಳಿತಾಯ ಮಾಡಬೇಕು ಅಂದ್ರೆ ಮೊದಲು ನಮ್ಮ ಲೆಕ್ಕಾಚಾರ ಕರೆಕ್ಟ್ ಆಗಿರ್ಬೇಕು, ನಾವು ಬಜೆಟಿಂಗ್ ಮಾಡಬೇಕು. ಈಗ ಬಜೆಟಿಂಗ್ಗೆ ಬರೋಕ್ ಮುಂಚೆ ಡೈರೆಕ್ಟ್ಲಿ ಕಮಿಂಗ್ ಟು ದಿ ಪಾಯಿಂಟ್. ಈಗ ನಾನ್ ನಿಮಗೆ ಕೇಳ್ತೀನಿ, ಎಲ್ಲೆಲ್ಲಿ ಖರ್ಚು ಮಾಡಿದಿರಿ ಅಂತ. ನೀವು ಆಲ್ರೆಡಿ ನಂಗೆ ಲಿಸ್ಟ್ ಕೊಟ್ಟಿದ್ದೀರಿ, ನಾನು ಅದನ್ನ ನಮ್ಮ ವೀಕ್ಷಕರ ಹತ್ರ ಹೇಳ್ತಾ ಹೋಗ್ತೀನಿ. ನೋಡಿ, ಚೈತ್ರ ಅವರಿಗೀಗ 40,000 ರೂಪಾಯಿ ಸಂಬಳ ಬರ್ತಿದೆ. 40,000 ರೂಪಾಯಿ ಸಂಬಳ ಬಂದ್ರು ಅವ್ರು ಏನ್ ಹೇಳ್ತಿದಾರೆ ಗೊತ್ತಾ? ತಿಂಗಳಿಗೆ ನಾನು 1,500 ಉಳಿಸ್ತೀನಿ ಅಷ್ಟೇ ಅಂತ. ಯಾಕೆ ಈಗ ಆಗ್ತಿದೆ? ಇದನ್ನ ರಿಪೇರಿ ಮಾಡೋದು ಹೆಂಗೆ? ನಾನು ಏನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ, ಮೊದಲನೇದು, ನಿಮಗೆ ಯಾವುದೋ ಸಂಬಳ ಬರ್ತಿದ್ರೆ ಆ ಸಂಬಳದಲ್ಲಿ ಎಷ್ಟು ಖರ್ಚಾಗ್ತಿದೆ, ಆ ಖರ್ಚನ್ನ ಕಡಿಮೆ ಮಾಡೋದು ಹೆಂಗೆ, ಆ ಖರ್ಚನ್ನ ಕಡಿಮೆ ಮಾಡಿ ಉಳಿಸಿದ್ದನ್ನ ಬೆಳೆಸೋದು ಹೆಂಗೆ, ಮತ್ತೆ ಬಜೆಟಿಂಗ್ ಮಾಡೋದು ಹೇಗೆ, ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು, ಹೂಡಿಕೆ ಮಾಡಿದ ಮೇಲೆ ಆ ಮೊತ್ತ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋ ಕಂಪ್ಲೀಟ್ ಪಿಕ್ಚರ್ ಅನ್ನ ಕೊಡ್ತೀವಿ. ಮೊದಲು ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್. ಈಗ ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರು ನೋಡ್ಬೋದು, ಚೈತ್ರ ಅವರ ವಯಸ್ಸೆಷ್ಟು? 26 ವರ್ಷ.
ಹೌದು. ಉದ್ಯೋಗ ಅವರು ಆಂಕರ್, ಹ್ಮ್. ನೀವೇ. ಹ್ಮ್. ಸೊ ಈಗ ನಿಮ್ ಸಂಬಳ 40,000 ರೂಪಾಯಿ ತಿಂಗಳಿಗೆ, ನೀವು ಈಗ ಆಲ್ರೆಡಿ ಹೇಳ್ದಂಗೆ 1,500 ರೂಪಾಯಿ ಉಳಿಸ್ತಾ ಇದ್ದೀರಾ. ಹೌದು. ಉಳಿತಾಯ ಜಾಸ್ತಿ ಮಾಡೋದು ಹೇಗೆ ಅನ್ನೋದಕ್ಕೆ ಆಮೇಲೆ ಬರ್ತೀನಿ. ಹ್ಮ್. ಮೊದಲು ಏನೇನ್ ಖರ್ಚಾಗ್ತಿದೆ ನೋಡಿ, ಸ್ಕ್ರೀನ್ ಮೇಲೆ ನೋಡ್ಬೋದು, ವಿವರಗಳು, ಮತ್ತೊಂದ್ ಕಡೆ ಖರ್ಚು ಅಂತಿದೆ. ಹ್ಮ್. ಕೈಗೆ ಸಿಗುವ ಸಂಬಳ ಎಷ್ಟಪ್ಪ ಅಂತ ಹೇಳಿದ್ರೆ 40,000. 40,000 ರೂಪಾಯಿ. ಮನೆ ಬಾಡಿಗೆಗೆ 8,500 ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ನೀವು ಒಬ್ಬರೇ ಇದ್ದೀರಾ? ಹೌದು, ಒಬ್ರೆ 1 BHK. ಬಟ್ 8,500 ರೂಪಾಯಿ ಜಾಸ್ತಿ, ಆಮೇಲೆ ಬರ್ತೀನಿ ಅದಕ್ಕೆ. ಆಹಾರ ಅಂದ್ರೆ LPG, ಹಾಲು, ತರಕಾರಿ, ದಿನಸಿ ಇದೆಲ್ಲಕ್ಕೂ ಸೇರಿ ಹ್ಮ್. 5,000 ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಹೌದು. ಅಂದ್ರೆ ಬಾಡಿಗೆ ಮನೆ ಹ್ಮ್. ಪ್ಲಸ್ Plus ದಿನಸಿ ಖರ್ಚು, ಊಟ ತಿಂಡಿ ವೆಚ್ಚ ಸೇರಿ, ಹ್ಮ್. ದಿನನಿತ್ಯದ ಊಟ ತಿಂಡಿ ವೆಚ್ಚ ಸೇರಿ ಅವರು ಹತ್ತತ್ರ 13,500 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಹೌದು. ಸೊ ಹೌದು. ಇದು ಸರಿನಾ ಅನ್ನೋದಕ್ಕೆ ಆಮೇಲೆ ಬರೋಣ. ಹ್ಮ್. ಪ್ರತಿ ತಿಂಗಳು ಪೋಷಕರಿಗೆ 8,000 ರೂಪಾಯಿ ಕಳಿಸ್ತಿದ್ದಾರೆ. ಕಳಿಸ್ತಾರೆ. ವೆರಿ ಗುಡ್. ನಿಮ್ ಉಳಿತಾಯದಲ್ಲಿ 8,000 ರೂಪಾಯಿ ನಿಮ್ ತಂದೆ ತಾಯಿ ಕಳಿಸ್ತಿದ್ರಿ ಅಂದ್ರೆ ಅದು ತುಂಬಾ ಒಳ್ಳೆ ಹ್ಮ್. ವಿಚಾರ. ಹ್ಮ್. ಮೊಬೈಲ್ ತಗೊಂಡಿದ್ದಾರೆ, ಅದರ EMI ನ 2,000 ರೂಪಾಯಿ ಕಟ್ತಿದ್ದಾರೆ ಚೈತ್ರ. ಹ್ಮ್. ಅದು ಏನು ಅಂತ ಆಮೇಲೆ ಬರೋಣ. ಹ್ಮ್. ಮೊಬೈಲ್ ರೀಚಾರ್ಜ್, OTT, ಟಿವಿ ರೀಚಾರ್ಜ್, ಹ್ಮ್. ಇದಕ್ಕೆ 1,900 ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ನಾನೇ ಎಷ್ಟು ಖರ್ಚು ಮಾಡಲ್ವಲ್ರಿ, ನಂಗೆ ಫ್ಯಾಮಿಲಿ ಇದೆ. ಆಮೇಲೆ ಬರ್ತೀನಿ ಎಲ್ಲಿ ಎಡವಿದ್ದೀರಾ ಅಂತ ಓಕೆ. ಹೇಳ್ತೀನಿ. ಪೆಟ್ರೋಲು ಇದೆ ಸರ್. ಮತ್ತೆ ಪೆಟ್ರೋಲು, ಹ್ಮ್. ಪೆಟ್ರೋಲಿಗೆ 3,000 ರೂಪಾಯಿ. ಹ್ಞೂ ಸರ್. ಪೆಟ್ರೋಲಿಗೆ ಓಡಾಡೋದಕ್ಕೆ 3,000 ಬೇಕಲ್ಲ. ರೂಪಾಯಿ. ಓಕೆ, ಬೇಕು, ನೋಡೋಣ ಹ್ಮ್. ಅದು ಹೆಂಗೆ ರಿಪೇರಿ ಮಾಡ್ಬೋದು ಅಂತ. ಓಕೆ. ಮತ್ತೆ ಆನ್ಲೈನ್ ಶಾಪಿಂಗಿಗೆ 3,000 ರೂಪಾಯಿ. ಹ್ಮ್. ಇದು ಸಮಸ್ಯೆ ಇದೆ ಇಲ್ಲಿ. ಓಕೆ, ಹೊರಗಿನ ಊಟ, ಸಿನಿಮಾ, ಓಡಾಟ 3,000 ರೂಪಾಯಿ. ಹ್ಮ್. ಸ್ಕಿನ್ ಅಂಡ್ ಹೇರ್ ಕೇರ್ 1,500 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ. ಹ್ಮ್. ಬುಕ್ಸು, ನ್ಯೂಸ್ ಪೇಪರು, ಹೊಸ ಹೊಸ ಕೋರ್ಸ್ಗಳನ್ನ ಕಲೀಲಿಕ್ಕೆ 1,000 ರೂಪಾಯಿ 1,000 ಖರ್ಚು ಬೇಕು. ಮಾಡ್ತಾರೆ. ವೆರಿ ಗುಡ್, ಇದು ಬೇಕೇ ಬೇಕು. ಹ್ಮ್. ಬೇರೆ ವೆಚ್ಚಗಳು ಹಿಂಗೆ ಗೊತ್ತಾಗ್ದಂಗೆ ಒಂದಿಷ್ಟು ಫ್ರೆಂಡ್ಸ್ UPI ಜೊತೆ ಏನೋ ಟೀ transaction, ಕಡೆಯಕ್ಕೆ ಹೋಗ್ತೀವಿ, ಹೌದು. ಇನ್ನೇನೋ ಒಂದು ಸಣ್ಣದು ತಗೋತೀವಿ. ಓಕೆ, 1,500 ರೂಪಾಯಿ ಖರ್ಚಾಗ್ತಿದೆ. ಹ್ಮ್. ಇದೆಲ್ಲ ಆದ್ಮೇಲೆ 40,000 ರೂಪಾಯಿ ಉಳಿತಾ ಇರೋದು ನೀವು 1,500. ಕೊಟ್ಟಿರುವ ಲೆಕ್ಕದ ಪ್ರಕಾರ ಹ್ಮ್. 1,500 ಅಷ್ಟೇ ರೂಪಾಯಿ. ಸರ್. ಹೌದು. ಸೊ ಚೈತ್ರ ನೋಡಿ, ಯಾಕೆ ಇದು ಆಗ್ತಿದೆ ಅಂತ ಹೇಳಿದ್ರೆ, ಹ್ಮ್. ಬೇಸಿಕಲಿ ನೀವು ಬಂದ ಆದಾಯದಲ್ಲಿ ಬಜೆಟಿಂಗ್ ಮಾಡ್ತಾ ಇಲ್ಲ. ಹ್ಮ್. ಹ್ಮ್. ನಿಮ್ಗೆ ಹ್ಮ್. ದುಡ್ಡು ಬರ್ತಿದೆ. ಈಗ ನೋಡಿ, ನಮ್ಮ ದೇಶಕ್ಕೊಂದು ಬಜೆಟ್ ಇದೆ. ಹೌದು. ನಮ್ಮ ಹತ್ರ ಎಷ್ಟು ದುಡ್ಡಿದೆ, ಯಾವ್ದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಯಾವ ಸ್ಕೀಮ್ಗೆ ಎಷ್ಟು ಖರ್ಚು ಮಾಡಬೇಕು, ರಸ್ತೆ ಮಾಡಕ್ಕೆ ಎಷ್ಟು ಖರ್ಚು ಮಾಡಬೇಕು, ಹ್ಮ್. 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 ಮತ್ತೆ ದವಸ ಧಾನ್ಯಗಳನ್ನ ಜನರಿಗೆ ಪೂರೈಕೆ ಮಾಡಕ್ಕೆ ಎಷ್ಟು ಖರ್ಚು ಮಾಡಬೇಕು, ಹ್ಮ್. ರೈಲ್ವೇಸ್ಗೆ ಎಷ್ಟು ಬಜೆಟ್ ಕೊಡಬೇಕು, ಈ ರೀತಿ ಪ್ರತಿಯೊಂದಕ್ಕೂ ಒಂದು ಬಜೆಟಿಂಗ್ ಇರುತ್ತೆ. ಹೌದು. ನೀವು ನಿಮ್ಮ ಖರ್ಚನ್ನ ಬಜೆಟಿಂಗ್ ಮಾಡ್ಕೊಳ್ಳದೆ ಇದ್ರೆ, ಇದು ನೀವು ಬಜೆಟಿಂಗ್ ಮಾಡಿಲ್ಲ, ನೀವು ಎಷ್ಟೆಷ್ಟು ಖರ್ಚು ಮಾಡಿದೀನಿ ಅಂತ ಮಾಡಿದೀನಿ, ಹೇಳ್ತಿದ್ರಿ. ಹಾ. ಬಜೆಟಿಂಗ್ ಅಂದ್ರೆ ಹ್ಮ್. ಯಾವ್ದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂತ ಅಂದಾಜ್ ಮಾಡ್ಕೊಂಡು ಅದಕ್ಕೆ ಬದ್ಧರಾಗಿ ಖರ್ಚು ಮಾಡುವಂಥದ್ದು. ನೀವಿಲ್ಲಿ ಏನ್ ಮಾಡ್ತಿದ್ರಿ, ಸರ್ ನಂಗೆ ಇಷ್ಟು ಬರ್ತಿದೆ, ನಾನು ಇದಕ್ಕೆ ಇಷ್ಟಿಷ್ಟು ಖರ್ಚು ಮಾಡ್ತಾನೇ ಇದ್ದೀನಿ, ನಾನು ಮಾಡ್ಲೇಬೇಕು ಅಂತ ಹೇಳ್ತೀನಿ. ಹೌದು. ಅದನ್ನ ಸರಿ ಮಾಡೋದು ಹೇಗೆ ಅನ್ನೋದಕ್ಕೆ ಬರ್ತೀನಿ. ಹ್ಮ್. ನೋಡಿ, ಬಜೆಟಿಂಗ್ ಅಂತ ಬಂದ ತಕ್ಷಣ ಹ್ಮ್. ಅಮೆರಿಕಾದಲ್ಲಿ ಈ Okay. ಮಧ್ಯಮ ವರ್ಗದ ಜನರನ್ನ ಹ್ಮ್. ಮೇಲೆತ್ತಲಿಕ್ಕೆ ಹ್ಮ್. ಒಂದು ಸೂತ್ರವನ್ನ ಅಲ್ಲಿಯ ಒಬ್ಬ ವ್ಯಕ್ತಿ ಪರಿಚಯ ಮಾಡ್ತಾರೆ. Okay. ಆ ರೂಲ್ ಏನಪ್ಪಾ ಅಂತ ಹೇಳಿದ್ರೆ 50-30-20 ರೂಲ್. Okay. ಅಂದ್ರೆ ಹ್ಮ್. ಯಾವುದಕ್ಕೆ ನಮ್ಮ ಆದಾಯದಲ್ಲಿ ಎಷ್ಟು ಭಾಗವನ್ನ ಖರ್ಚು ಮಾಡಬೇಕು ಅನ್ನೋದನ್ನ ಈ ರೂಲ್ ಹೇಳುತ್ತೆ. ಹ್ಮ್. ಈಗ ನೋಡಿ, ಹ್ಮ್. ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಹ್ಮ್. ಅಂದ್ರೆ ನಿಮ್ಮ ಆದಾಯ 100 ರೂಪಾಯಿ ಅಂತ ಎಕ್ಸಾಂಪಲ್ಗೆ ಇಟ್ಕೊಳ್ಳೋಣ. ಆ 100 ರೂಪಾಯಲ್ಲಿ 50% ಹಣವನ್ನ ಹ್ಮ್. ಅಗತ್ಯ ವಸ್ತುಗಳ ಖರೀದಿಗೆ ನೀವು ಬಳಸಬೇಕು. ಹ್ಮ್. ಅಂದ್ರೆ ಅಂದ್ರೆ ಇದು ಬೇಕೇ ಬೇಕು ಅಂತ. ಬೇಕೇ ಬೇಕು. Okay. ಈಗ ನೀವು PG ವೆಚ್ಚ ಇರ್ಬೋದು, ನಿಮ್ಮ ಹ್ಮ್. ಪೋಷಕರಿಗೆ ಕಳಿಸುವಂತ ಹಣ ಇರ್ಬೋದು, ಮೊಬೈಲ್ ರೀಚಾರ್ಜ್ ಇರ್ಬೋದು, ಈ ರೀತಿಯ ವೆಚ್ಚಗಳಿಗೆ ನೀವು ಬಳಸಬೇಕು. ಅಂದ್ರೆ ನಿಮ್ಮ ಆದಾಯದಲ್ಲಿ 40,000 ರೂಪಾಯಿ ನಿಮ್ಮ ಆದಾಯ. ಹೌದು. ನಿಮ್ಮ ಆದಾಯದಲ್ಲಿ ಅರ್ಧ 50% ಅಂತ ಹೇಳಿದ್ರೆ 20,000 ರೂಪಾಯಿಯನ್ನ ನೀವು ಇದಕ್ಕೆ ಖರ್ಚು ಮಾಡಬಹುದು. Okay. ಅಂದ್ರೆ ಊಟ, ತಿಂಡಿ, ವಸತಿ, ಬಟ್ಟೆ, ಈ ತರದಕ್ಕೆ. Okay. ನೆಕ್ಸ್ಟ್, ಇನ್ನು 30% ಹಣವನ್ನ ಹ್ಮ್. ಐಷಾರಾಮಿ ವಸ್ತುಗಳ ಖರೀದಿಗೆ. ನೀವು ಒಳ್ಳೆ ಮೊಬೈಲ್ ತಗೋಬೇಕು ಅನ್ಸುತ್ತೆ, ಹ್ಮ್. ಅಥವಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ಅನ್ಸುತ್ತೆ, ಹ್ಮ್. ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು ಅಂತ ಅನ್ಸುತ್ತೆ. ಹ್ಮ್. ಈ ತರದ ವೆಚ್ಚಗಳಿಗೆ ಹ್ಮ್. ನೀವು ನಿಮ್ಮ ಆದಾಯದಲ್ಲಿ 100 ರೂಪಾಯಿ ಇದೆ ಅಂತ ಹೇಳಿದ್ರೆ 30 ರೂಪಾಯಿಯನ್ನ 30% ಅಷ್ಟೇ. ಇದ್ರ ಮೇಲೆ ಖರ್ಚು ಮಾಡಬೇಕು ಅಷ್ಟೇ. 30 ರೂಪಾಯಿಗಿಂತ ಜಾಸ್ತಿ ಖರ್ಚು ಮಾಡಬಾರ್ದು. ಅಂದ್ರೆ ನಿಮ್ಮ ಆದಾಯ 40,000 ರೂಪಾಯಿ ಇರುವಾಗ ಇಲ್ಲಿ ಈ ಉದ್ದೇಶಕ್ಕೆ ನೀವು 12,000 ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡೋ ಹಂಗಿಲ್ಲ. Okay. Okay. ಸಾಧ್ಯ ಆದ್ರೆ ನೀವು ಇದನ್ನ 12,000ದಿಂದ 7,000-8,000ಕ್ಕೆ ತರೋದು ಕಮ್ಮಿನೂ ಬಹಳ ಮಾಡ್ಬೋದು. ಒಳ್ಳೇದು. Okay. ಕಮಿಂಗ್ ಬ್ಯಾಕ್ ಟು ಥರ್ಡ್ ಪಾಯಿಂಟ್, ಹ್ಮ್.
ಫಸ್ಟ್ ಹೇಳಿದ್ವಿ ನಿಮ್ಮ ಆದಾಯದಲ್ಲಿ 50% ಅಗತ್ಯ ವಸ್ತುಗಳು ಖರ್ಚು. ಹೋಗ್ಬೇಕು, ಇನ್ನು 30% ನಿಮ್ಮ ಆಸೆ ಆಕಾಂಕ್ಷೆಗಳ ಪೂರೈಕೆಗೆ ಹೋಗ್ಬೇಕು, ಇನ್ನು 20% ಅನ್ನ ಕಡ್ಡಾಯವಾಗಿ ಉಳಿಸಲೇಬೇಕು. ಈ ಪಾಯಿಂಟ್ ಅನ್ನ ನಾವು ನೆನ್ಪಿಟ್ಕೋಬೇಕು. ಕಡ್ಡಾಯವಾಗಿ ನಮ್ಮ ಆದಾಯದಲ್ಲಿ ಮಿನಿಮಮ್ 20% ಅನ್ನೋದು ಸ್ಟ್ಯಾಂಡರ್ಡ್ ರೂಲ್ ಅಲ್ಲ. ನನ್ನನ್ನು ಕೇಳಿದ್ರೆ ನೀವು ಆದಾಯದ ಬಿಗಿನಿಂಗ್ ಡೇಸ್ ಅಲ್ಲಿ ಇರ್ತಿರ್ಲಿಲ್ಲ, ಈ ಕೆಲಸ ಶುರು ಮಾಡಿದ್ರಿ, ಸಂಬಳ ಬರ್ತಿದೆ ಅನ್ನುವಾಗ 30%, 35%, 40% ಉಳಿಸ್ಲಿಕ್ಕೆ ಸಾಧ್ಯ ಆದ್ರೆ ದಯವಿಟ್ಟು ಉಳಿಸಿ. ಅವಾಗ ಮಾತ್ರ ದೊಡ್ಡ ಮೊತ್ತದ ಹಣವನ್ನ ಕೂಡ್ಕೊಂಡು ಅದನ್ನ ದೊಡ್ಡ ಮೊತ್ತವಾಗಿ ಬೆಳೆಸ್ಲಿಕ್ಕೆ ಸಾಧ್ಯ. ನಾವು ಬರೀ 20% ಉಳಿಸ್ಬೇಕು ಅನ್ನೋದು ಇದೊಂದು ನಿಯಮ. ಇಷ್ಟಂತೂ ಉಳಿಸ್ಲೇಬೇಕು. ನೀವು 20% ಉಳಿಸ್ತಿಲ್ಲ, ಅದಕ್ಕಿಂತ ಜಾಸ್ತಿ ಉಳಿಸ್ಬೇಕು. 20% ಅಂದ್ರೆ ಎಷ್ಟು? 20% ಅಂದ್ರೆ ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ. 100 ರೂಪಾಯಿಯಲ್ಲಿ 20 ರೂಪಾಯಿ ಉಳಿಸ್ಬೇಕು ಅನ್ನೋದು ಒಂದು ಎಕ್ಸಾಂಪಲ್. ಅಂದ್ರೆ ನಿಮ್ಮ ಆದಾಯದಲ್ಲಿ ನಿಮ್ಮ 40,000 ರೂಪಾಯಿಯಲ್ಲಿ ಕಡ್ಡಾಯವಾಗಿ ನೀವು 8,000 ರೂಪಾಯಿಯನ್ನ ಉಳಿಸಲೇಬೇಕು. ಆದ್ರೆ ನೀವೆಷ್ಟು ಉಳಿಸ್ತಿದ್ರಿ? 1,500. ಈಗ ಕಮಿಂಗ್ ಬ್ಯಾಕ್ ಟು ಯುವರ್ ಪಾಯಿಂಟ್, ನೀವು 1,500 ಉಳಿತಾಯವನ್ನ ಹತ್ತತ್ರ 8,000, 9,000 ಹತ್ತಿರ ತಗೊಂಡು ಹೋಗೋದು ಹೇಗೆ ಅನ್ನೋದನ್ನ ನಿಮ್ಮ ಬಜೆಟ್ ನ ಲಿಸ್ಟ್ ಇಟ್ಕೊಂಡೆ ನಾನು ಹೇಳ್ತಾ ಹೋಗ್ತೀನಿ. ಅಂದ್ರೆ ಈಗ ನಾನು ಕೊಟ್ಟಿರುವಂತ ಲಿಸ್ಟ್ ಅಲ್ಲೇ ನೀವು 8,000 ಉಳಿಸ್ಕೊಡ್ತೀರಾ? ನೀವು ಕೊಟ್ಟಿರೋ ಲಿಸ್ಟ್ ಅಲ್ಲೇ ಯಾವ್ಯಾವ್ದನ್ನ ತೆಗಿಬೇಕು, ನಿಮ್ಮ ಹತ್ರ ಇನ್ಪುಟ್ಸ್ ತಗೋತೀನಿ, ಯಾವ್ಯಾವ ಖರ್ಚನ್ನ ನೀವು ಕಟ್ ಮಾಡಬೇಕು ಅಂತ ಹೇಳ್ತೀನಿ. ಅದ್ರಲ್ಲೇ ನಿಮ್ 40,000 ರೂಪಾಯಲ್ಲೇ 8,000 ರೂಪಾಯಿ, 9,000 ರೂಪಾಯಿ ತನಕ ಉಳಿಸೋದು ಹೇಗೆ ಅನ್ನೋದನ್ನ ಹೇಳ್ತೀನಿ. ಇದು ಹೇಗ್ ಸಾಧ್ಯ ಆಗುತ್ತೆ ಅನ್ನೋದ್ರೆ ಬಜೆಟಿಂಗ್ ಮೂಲಕ. ನೋಡಿ, ಒಂದೊಂದೇ ಪಾಯಿಂಟ್ ಅನ್ನ ನಾನು ಕೇಳ್ತಾ ಹೋಗ್ತೀನಿ. ಕಮಿಂಗ್ ಬ್ಯಾಕ್ ಟು ಫುಲ್ ಸ್ಕ್ರೀನ್. ನೋಡಿ, ನಿಮ್ಮ ಕೈಗೆ ಸಿಗುವ ಸಂಬಳ 40,000 ರೂಪಾಯಿ. ಮನೆ ಬಾಡಿಗೆಗೆ 8,500 ರೂಪಾಯಿ ಖರ್ಚು ಮಾಡ್ತಿದ್ದೀರಿ. ಆಹಾರ, ದಿನಸಿ, LPG ಸಿಲಿಂಡ್ರು ಎಲ್ಲ ಸೇರಿ 5,000 ರೂಪಾಯಿ ಖರ್ಚು ಮಾಡ್ತಿದ್ದೀರಿ. ಅಂದ್ರೆ ನೀವು ಹತ್ತತ್ರ 13,500 ರೂಪಾಯಿಯನ್ನ ಬರೀ ಊಟ ವಸತಿಗೆ ಖರ್ಚು ಮಾಡ್ತಾ ಇದ್ದೀರಿ. ಈಗ ನೀವು ಮ್ಯಾರಿಡ್ ಅಲ್ಲ, ಫ್ರೆಂಡ್ಸ್ ಜೊತೆ ಇಲ್ಲ, ಒಬ್ರೇ ಇದ್ದೀರಿ. ಒಬ್ರೇ ಇರುವಾಗ ಈ 13,500 ರೂಪಾಯಿ ಖರ್ಚು ಮಾಡೋ ಬದಲು ಒಂದು ಒಳ್ಳೆ PGಗೆ ಸೇರ್ಕೊಳ್ಳಿ. ಅಡಿಗೆ ಅವರೇ ಮಾಡಾಕ್ತಾರೆ, ನೀಟಾಗಿ ಸೇಫ್ ಆಗಿ ಇರ್ಬೋದು. ಮೂರನೇದು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ನೀವು 13,500 ಖರ್ಚು ಮಾಡ್ತಿದ್ರಲ್ಲ, ನೀವು 9,000 ರೂಪಾಯಿ ಖರ್ಚು ಮಾಡಿಬಿಟ್ರೆ ನಿಮ್ಗೊಂದು ಒಳ್ಳೆ PG ಸಿಗುತ್ತೆ. 3 ಹೊತ್ತು ಊಟ ಕೊಡ್ತಾರೆ. ಏನೋ ಎಮರ್ಜೆನ್ಸಿ ಅಂದ್ರೆ ಸ್ಪಂದಿಸೋಕ್ಕೂ ಯಾರೋ ಇರ್ತಾರೆ, ಸೇಫ್ಟಿನೂ ಇರುತ್ತೆ. ಈಗ ಒಬ್ಬರೇ ಇದ್ಕೊಂಡು ನೀವು ಅಡುಗೆ ಮಾಡ್ಕೊಂಡು ನೀವೇ ಮನೆ ಬಾಡಿಗೆ ಕಟ್ಕೊಂಡು 8,500 ಮನೆ ಬಾಡಿಗೆ ಅಂತೀರಿ, 5,000 ರೂಪಾಯಿ ದಿನಸಿ ಖರ್ಚು ಅಂತೀರಿ. ಇಷ್ಟೆಲ್ಲ ಗುದ್ದಾಡೋ ಬದಲು ಒಂದು ಒಳ್ಳೆ PGಗೆ ಸೇರ್ಕೊಳ್ಳಿ. ಈಗ 9,000 ನೀವು PGಗೆ ಖರ್ಚು ಮಾಡಿದ್ರೆ ನೀವು 13,500 ನೀವು ಒಟ್ಟು ಖರ್ಚು ಮಾಡೋ ಬದಲು PG ಸಾರಿ ಮನೆ ಬಾಡಿಗೆ ಪ್ಲಸ್ ನೀವು ದಿನಸಿಗೆ ಒಟ್ಟು 13,500 ಖರ್ಚು ಮಾಡೋ ಬದಲು ನೀವು ಒಂದು PGಗೆ 9,000 ರೂಪಾಯಿ ಕೊಟ್ಟರೆ ನಿಮಗೆ 4,500 ರೂಪಾಯಿ ಉಳಿಯುತ್ತೆ ಡೈರೆಕ್ಟ್. ಸೊ ಇದನ್ನ ನಾನು ಯೋಚನೆ ಮಾಡಿರ್ಲಿಲ್ಲ. ನೋಡಿ, ಇದು ತುಂಬಾ ಏನು ಇಷ್ಟು ಸರಳ ಅನ್ಸ್ಬೋದು, ಆಕ್ಚುಲಿ ಸರಳ ಇದು. ತುಂಬಾ ಜನ ಇಲ್ಲ ನಾನು ಇಂಡಿವಿಜುವಲ್ ಆಗೇ ಇರಬೇಕು. ಇಂಡಿವಿಜುವಲ್ ಆಗಿದ್ದು ಏನ್ ಮಾಡ್ತೀರಿ? ಬದುಕಲ್ಲಿ 4 ಜನರ ಜೊತೆ ಬೇರೆದೆ ಬದುಕಿದ್ರೆ ಏನ್ ಅರ್ಥ ಅದು? ಕರೆಕ್ಟ್ ಸರ್. ಬಟ್ ಫಸ್ಟ್ ಪಾಯಿಂಟ್ ಅಲ್ಲೇ ನೀವು 4,500 ಉಳಿಸಿದ್ರೆ ಸರ್ ಈಗ. ಅಂದ್ರೆ ಈಗ ನೋಡಿ, ಇದು ಎಕ್ಸಾಗರೇಷನ್ ಅಲ್ಲ. ತುಂಬಾ ಜನ ಏನ್ ಯೋಚನೆ ಮಾಡ್ತಾರೆ, ದುಡಿಯಕ್ಕೆ ಶುರು ಮಾಡಿದ ತಕ್ಷಣ ನಂಗೆಲ್ಲ ಕಂಫರ್ಟ್ ಬೇಕು ಅಂತ. ಒಂದಿಷ್ಟು ಪೇನ್ ತಗೊಳ್ಳೇಬೇಕು. ಈಗ ನೋಡಿ, ಜಸ್ಟ್ ಬೈ ಶಿಫ್ಟಿಂಗ್ ಒಂದು 1 BHK ಮನೆಯಿಂದ ನೀವು PGಗೆ ಶಿಫ್ಟ್ ಆಗ್ಬಿಟ್ರೆ ನಿಮಗೆ 4,500 ರೂಪಾಯಿ ಉಳಿಯುತ್ತೆ. ಕಮಿಂಗ್ ಬ್ಯಾಕ್ ಟು ಸೆಕೆಂಡ್ ಪಾಯಿಂಟ್, ನಿಮ್ಮ ಪೋಷಕರಿಗೆ ಪ್ರತಿ ತಿಂಗಳು 8,000 ರೂಪಾಯಿ ಕಳಿಸ್ತಿದ್ದಾರೆ. ಮೋರ್ ದೆನ್ ಹ್ಯಾಪಿ. ಅದು ಇನ್ನೂ ಜಾಸ್ತಿ ಕಳ್ಸಕ್ಕಾದ್ರೆ ಕಳಿಸಿ. ಈ PGಲಿ ಉಳಿಸಿ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಕಳಿಸ್ಬೋದು ಅಂದ್ರೆ ಕಳಿಸಿ. ಆಯ್ತಾ? ಮೊಬೈಲ್ EMI ಯಾವ ಮೊಬೈಲ್ ತಗೊಂಡಿದ್ರಿ ಸರ್? ಸ್ಯಾಮ್ಸಂಗ್ ತಗೊಂಡೆ ಸರ್ ರೀಸೆಂಟ್. ಎಷ್ಟು ಖರ್ಚು ಮಾಡಿದ್ರಿ ಮೊಬೈಲ್ಗೆ? ಒಂದು 50 ಮೇಲೆ. 50. ಓಕೆ. ಸೊ ಒಳ್ಳೆ ಮೊಬೈಲ್ ತಗೊಳ್ಳೋದು ತಪ್ಪಲ್ಲ. ಆ ಮೊಬೈಲ್ನ ಯಾವ ಉದ್ದೇಶಕ್ಕೆ ಬಳಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ನೀವು ಕಾಂಟೆಂಟ್ ಕ್ರಿಯೇಟರ್, ನೀವು ಆ ಮೊಬೈಲ್ನ ಯೂಸ್ ಮಾಡ್ಕೊಂಡು ಏನಾದ್ರು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ? ಅದನ್ನ ಯೂಸ್ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ, ನಾವು ತಗೊಳ್ಳೋ ವಸ್ತು ಅಸೆಟ್ ಆಗ್ಬೇಕು, ಲಯಬಿಲಿಟಿ ಆಗ್ಬಾರ್ದು. ಈಗ 50,000 ರೂಪಾಯಿ ಖರ್ಚು ಮಾಡಿದಿರಿ ಅಂದ್ರೆ ರೀಲ್ಸೋ ಒಂದಿಷ್ಟು ಕಾಂಟೆಂಟ್ ಕ್ರಿಯೇಟ್ ಮಾಡಿ ಆದಾಯನ ರೀಜನರೇಟ್ ಮಾಡ್ಕೊಳ್ಳಿ. ನೀವು ಕಟ್ಟೋ EMI ನಿಮ್ ಮೊಬೈಲೇ ದುಡ್ಡು ಕೊಡ್ಬೇಕು ನಿಮ್ಗೆ. ಈಗ ಇನ್ಸ್ಟಾಗ್ರಾಮ್ ಚಾನೆಲ್ ಶುರು ಮಾಡ್ತೀರಿ,
ಅಥವಾ ಫೇಸ್ಬುಕ್ ಅಲ್ಲಿ ಯಾವ್ದೋ ಪೋಸ್ಟ್ ಹಾಕ್ತೀರಿ, ಇದ್ರ ಮೂಲಕ ನೀವು ಆದಾಯ ಗಳಿಸ್ಬೋದು. ಅದನ್ನ ಮಾಡಿ. ಈಗ 50,000 ರೂಪಾಯಿ ಮೊಬೈಲಿಗೆ ಬಂಡವಾಳ ಹಾಕಿದ್ರಿ ಅಂದ್ರೆ ಸುಮ್ಮನೆ EMI ಕಟ್ಟೋದಲ್ಲ, ಅದಕ್ಕೆ ಆಮೇಲೆ ಬರ್ತೀನಿ. ಈಗ ನೋಡಿ, ಇದಕ್ಕೆ ಸದ್ಯಕ್ಕೆ 2,000 ರೂಪಾಯಿ ಮೊಬೈಲ್ EMI ಇದೆ, ಕಟ್ಲೇಬೇಕು, ತಗೊಂಡಾಗಿದೆ, ಕಟ್ಟಬೇಕು. ಆ ತಗೊಂಡಿರೋದನ್ನ ಹೆಂಗೆ ಒಳ್ಳೆ ರೀತಿಯಲ್ಲಿ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ. ಮತ್ತೆ ಪೆಟ್ರೋಲು 3,000 ರೂಪಾಯಿ. ಪೆಟ್ರೋಲ್ಗೆ ಯಾಕೆ 3,000 ರೂಪಾಯಿ ಆಗಿದೆ? ಎಷ್ಟು ದೂರ ಇದೆ ನಿಮ್ಮ ಆಫೀಸು ಮನೆಯಿಂದ? ಸರ್ ಒಂದು 1.5 ಇಂದ 2 ಕಿಲೋಮೀಟರ್ ಸರ್. ಈಗ ನೋಡಿ, ಇವತ್ತಿನ ಬಹಳ ದೊಡ್ಡ ಸಮಸ್ಯೆ ಏನು ಅಂದ್ರೆ ಫಿಟ್ನೆಸ್. ಕರೆಕ್ಟ್. 1.5 ಕಿಲೋಮೀಟರ್ ನಡೆಯೋದು ಏನೇನೂ ಅಲ್ಲ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಗುದ್ದಾಡ್ಕೊಂಡು ಆ 2 ವೀಲರ್ ತಕೊಂಡು ಒದ್ದಾಡ್ಕೊಂಡು ಓಡಿಸೋದಕ್ಕಿಂತ ಯಾವ 2 ವೀಲರ್ ನೀವು ಅಂದ್ರೆ 3,000 ರೂಪಾಯಿ ಪೆಟ್ರೋಲ್ ಯಾಕೆ? ಯಾವ 2 ವೀಲರ್? ನಾರ್ಮಲ್ ಡಿಯೋ ಸರ್. ಅಂದ್ರೆ ಮೈಲೇಜ್ ಅಷ್ಟಕ್ಕಷ್ಟೇ. ಓಕೆ. ಸೊ ಅದ್ರ ಬದಲು ನೀವೇನ್ ಮಾಡ್ಬೋದು, ಆರಾಮ ವಾಕ್ ಮಾಡ್ಬೋದು. ಇಲ್ಲ ನಂಗೆ ವಾಕ್ ಮಾಡೋಕ್ಕಾಗಲ್ಲ ಅಂದ್ರೆ BMTC ಬಸ್ ಇದೆ, ಫ್ರೀ ಈಗಂತೂ, ಆರಾಮಾಗಿ ಬರ್ಬೋದು. 2 ಸ್ಟಾಪ್ ಇಳಿದ್ರೆ ನಿಮ್ಗೆ ಆಫೀಸ್ ಬಂದಿರುತ್ತೆ. ಸೊ ಹಿಂಗಿರುವಾಗ ನೀವ್ ಯಾಕೆ ಅದನ್ನ ಬಳಸ್ಕೊಂಡು ಈ 3,000 ರೂಪಾಯಿಯನ್ನ ಉಳಿಸಬಾರ್ದು? ಸೊ ಗಾಡಿ ಸೈಡ್ಗೆ ಇಟ್ರೆ, ಗಾಡಿ ಸೈಡ್ಗೆ ಇಡಿ, ವೀಕೆಂಡ್ ಅಲ್ಲಿ ಯೂಸ್ ಮಾಡಿ. ಕರೆಕ್ಟ್ ಸರ್, ಹೌದು. ಗಾಡಿ ಸೈಡ್ಗೆ ಇಟ್ರೆ 3,000 ರೂಪಾಯಿ ಉಳಿಯುತ್ತೆ. ಬರೀ 3,000 ರೂಪಾಯಿ ಅಲ್ಲ, ಓವರ್ ಹೆಡ್ಸ್ ಇರುತ್ತಲ್ಲ, ಅದಕ್ಕೆ ಸರ್ವಿಸ್ ಮಾಡಿಸ್ಬೇಕು, ಎಂಜಿನ್ ಆಯಿಲ್ ಹಾಕ್ಬೇಕು, ಮೇಂಟೆನೆನ್ಸ್ ಬಂದೇ ಬರುತ್ತೆ, ಟೈರ್ ಸೌದೋದ್ರೆ ಟೈರ್ ಹಾಕ್ಬೇಕು. ನಾನು ಹೇಳ್ತಿರೋದು ಅನುಭವಿಸ್ಲೇಬೇಡಿ ಅಂತ ಅಲ್ಲ. ನಾವು ಬಿಗಿನಿಂಗ್ ಡೇಸ್ ಅಲ್ಲಿ ಒಂದಿಷ್ಟು ಸ್ಯಾಕ್ರಿಫೈಸಸ್ ಅನ್ನ ಮಾಡಿದ್ರೆ ನಾವು ಕ್ಯಾಪಿಟಲ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿಗೆ ನೀವು 3,000 ಉಳಿಸಿದ್ವಿ ನಾವು. 4,500 ಪ್ಲಸ್ 3,000 8,500 ಉಳಿತಾಯ ಆಗೋಯ್ತು. ಓಕೆ, ಆಯ್ತಾ? ಇನ್ನು ಉಳಿತಾಯ ಮಾಡ್ಬೋದು. ನೀವೆಷ್ಟು ಹೇಳಿದ್ರಿ? 1,500 ರೂಪಾಯಿ ಉಳಿಸ್ಬೋದು ಅಷ್ಟೇ. ಆಯ್ತಾ? ಮತ್ತೆ ಕಮಿಂಗ್ ಬ್ಯಾಕ್ ಟು ಮೊಬೈಲ್ ರೀಚಾರ್ಜ್, OTT TV ರೀಚಾರ್ಜ್. ನಂಗೆ ಭಾರಿ ಆಶ್ಚರ್ಯ ರೀ, 1,900 ರೂಪಾಯಿ ಯಾಕೆ ರೀಚಾರ್ಜ್ ಮಾಡ್ತೀರಿ ತಿಂಗಳಿಗೆ? ಸರ್ ಇಲ್ಲಿ ಮೇಜರ್ ಆಗಿ ನಂಗೆ ಪ್ರಾಬ್ಲಮ್ ಆಗಿರೋದು ಹೆಂಗಂತಂದ್ರೆ, ಈ OTT, ಅಮೆಝಾನ್, ನೆಟ್ಫ್ಲಿಕ್ಸ್ ಎಲ್ಲ ಆಟೋ ಪೇ ಇರುತ್ತೆ. ಸೊ ತಿಂಗಳ ಎಲ್ಲ ಕಟ್ ಆಗ್ತಾ ಹೋಗುತ್ತೆ. ಪ್ಲಸ್ ಮನೇಲಿ TV ಒಂದಿದೆ, ಸೊ ಅದಕ್ಕೆ ಡಿಶ್ ಬೇರೆ ಹಾಕ್ಸಿದ್ದೀನಿ, ಅಲ್ಲೂ ಕಟ್ ಆಗೋಗ್ಬಿಡುತ್ತೆ. ಅಲ್ಲ ರೀ, ಈಗ ಅಮೆಝಾನ್ ಇದೆ, ಹೌದು, ಸಬ್ಸ್ಕ್ರಿಪ್ಷನ್ ಇದೆ, ಮತ್ತೆ ನೆಟ್ಫ್ಲಿಕ್ಸ್ ಇದೆ, ಮತ್ತೆ TV ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಿ. ಏನು ಉದ್ದೇಶ? ಎಷ್ಟು ಟಿವಿ ನೋಡ್ತೀರಿ? ಆಫೀಸಲ್ಲೇ 10 ತಾಸು ಇರ್ತೀರಿ, ಹೆಚ್ಚು ಕಮ್ಮಿ 9 ರಿಂದ 10 ತಾಸು. ಇಲ್ಲ ಸರ್, ಯೂಸೇ ಮಾಡಲ್ಲ. ಅಂದ್ರೆ ಯಾರಾದ್ರೂ ಪೇರೆಂಟ್ಸ್ ಬರ್ತಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಹಾಕಿಟ್ಟಿದ್ದೀನಿ. ಅದು ಮಂತ್ಲಿ ಕಟ್ ಆಗ್ತಾ ಇದೆ. ಅದು ಮೀನಿಂಗ್ಲೆಸ್ ಅಲ್ವಾ? ಸಿ, ನೀವು ಯಾವ್ದನ್ನ ಉಪಯೋಗಿಸಲ್ಲ ಅದನ್ನ ಫಸ್ಟ್ ತೆಗಿರಿ. ಈಗ ನೋಡಿ, ಈಗ ನಮ್ಮ ಮನೇಲಿ ಇಂಟರ್ನೆಟ್ ಇದೆ, 750 ರೂಪಾಯಿ ಕಟ್ತೀನಿ ಇಂಟರ್ನೆಟ್ಗೆ. ಅದ್ರ ಜೊತೆಗೆ ನಂಗೆ ZEE5 ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಆಯ್ತಾ? ಅದ್ರ ಜೊತೆಗೆ ಇನ್ನೊಂದು ಯಾವ್ದೋ 2 ಫ್ರೀ ಸಬ್ಸ್ಕ್ರಿಪ್ಷನ್ ಇವೆ. ನಂಗೆ ಯಾವ್ದೋ ನ್ಯೂಸ್ ನೋಡ್ಬೇಕಾ, ಡೈರೆಕ್ಟ್ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಆ ನ್ಯೂಸ್ ಚಾನೆಲ್ ಹಾಕ್ತೀನಿ. ಆಯ್ತಾ? ಇನ್ ZEE5 ಅಲ್ಲಿ ಎಂಟರ್ಟೈನ್ಮೆಂಟ್ ಏನ್ ನೋಡ್ಬೇಕು ನೋಡ್ತೀನಿ. ಒಂದು ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇದೆ. ಎಲ್ಲ ಸೇರಿದ್ರು ನನಗೆ 800 ರಿಂದ 1,000 ರೂಪಾಯಿ ಆಗುತ್ತೆ. ನಾನು ಸಪರೇಟ್ ಟಿವಿ, ಡಿಶ್ ಆ ಥರದ್ದೇನು ತಗೊಂಡಿಲ್ಲ. ಏನಕ್ಕೆ? ಯಾಕೆಂದ್ರೆ ಇದನ್ನ ನೋಡಕ್ಕೆ ಪುರ್ಸತ್ತಿರಲ್ಲ. ಅದೊಂದು ಡಿಶ್ ಹಾಕೊಂಡು ಈಗಂತೂ ಸ್ಮಾರ್ಟ್ ಟಿವಿಗಳು ಅಷ್ಟೇ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ 1,900 ರೂಪಾಯಿ ಇರೋ OTT, ಮೊಬೈಲ್ ರೀಚಾರ್ಜು ಇವೆಲ್ಲ ಸೇರಿ ತಿಂಗಳಿಗೆ ಹತ್ರ 800 ರೂಪಾಯಿ ತಂದು ನಿಲ್ಸ್ಕೋಬೇಕು. ಆಮೇಲೆ ಮೊಬೈಲ್ ಏನ್ ಪ್ರತಿ ತಿಂಗಳು ರೀಚಾರ್ಜ್ ಮಾಡಬೇಕು ಅಂತಿಲ್ಲ. ಒಂದ್ಸತಿ 700-800 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿದ್ರೆ 3 ತಿಂಗಳು ಬರುತ್ತೆ. ಸೊ ಆ ರೀತಿ ಪ್ಲಾನ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡಿ, OTTಗೆ ಮೊಬೈಲ್ಗೆ 1,900 ರೂಪಾಯಿ ಖರ್ಚು ಮಾಡ್ತೀವಿ ಅನ್ನೋದು ಇಲ್ಲಾಜಿಕಲ್. ಅಂದ್ರೆ ನಾವು ಬುದ್ಧಿ ಉಪಯೋಗಿಸದೆ ಖರ್ಚು ಮಾಡ್ತಿದೀವಿ ಅಂತ ಆಗುತ್ತೆ. ಇಲ್ಲಿ 800 ರೂಪಾಯಿಗೆ ಈ ಖರ್ಚಿನ ಲಿಮಿಟ್ ಮಾಡಿದ್ರೆ 1,100 ರೂಪಾಯಿ ಉಳಿತು. ಓಕೆ, ಇದು ಮಾಡ್ಬೋದು ಸರ್. ಆಯ್ತಾ? ಮತ್ತೆ ನೆಕ್ಸ್ಟ್ ಆನ್ಲೈನ್ ಶಾಪಿಂಗು 3,000 ರೂಪಾಯಿ. ಓಕೆ, ಏನ್ ಮಾಡಕ್ಕಾಗಲ್ಲ. ಈಗ ಶಾಪಿಂಗ್ ಮಾಡಲೇಬೇಡಿ ಅಂತ ನಾನು ಹೇಳಲ್ಲ. ಎಷ್ಟೋ ಸತಿ ದುಡ್ಡಿನ ಜೊತೆಗೆ ಜೀವನದ ಖುಷಿಗಳು ಮ್ಯಾಟರ್ ಆಗ್ತವೆ. ಆದ್ರೆ ಈ 3,000 ರೂಪಾಯಿನ 2,000 ರೂಪಾಯಿ ತರ್ಬೋದಾ ನೋಡಿ ತಿಂಗಳಿಗೆ. ಆಯ್ತಾ? 2,000 ರೂಪಾಯಿ ಶಾಪಿಂಗಿಗೆ ನಿಮ್ ಖುಷಿ ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ. ಈ ಹೊರಗಿನ ಊಟ, ಸಿನಿಮಾ, ಓಡಾಟ ಇದಕ್ಕೆ 3,000 ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರಿ. ನೋ ಪ್ರಾಬ್ಲಮ್. ಬಟ್ 3,000 ರೂಪಾಯಿ ಮೀರಿದಂತೆ ನೋಡ್ಕೊಳ್ಳಿ. ಯಾಕೆಂದ್ರೆ ನಾನು ಯಾಕೆ ಇಲ್ಲಿ ಶಾಪಿಂಗು ಅಥವಾ ಓಡಾಟದ ಖರ್ಚನ್ನ ಕಡಿಮೆ ಮಾಡಿ ಅಂತ ಹೇಳ್ತಿಲ್ಲ ಅಂದ್ರೆ, ನಾವು ದುಡಿದು ಉಳಿಸುವ ಭರದಲ್ಲಿ ಜೀವನಾನ ಅನುಭವಿಸೋದನ್ನ ಮರಿಬಾರ್ದು. ಜೀವನ ಅನುಭವಿಸೋದಂದ್ರೇನು? ನಾವು ವೀಕೆಂಡ್ ಅಲ್ಲಿ ಏನೋ ಒಂದು ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ಸುತ್ತೆ, ಫ್ರೆಂಡ್ಸ್ ಜೊತೆ ಊಟ ಮಾಡ್ಬೇಕು ಅನ್ಸುತ್ತೆ,
ಅದೆಲ್ಲವೂ ಜೀವನದ ಸಂತೋಷದ ಭಾಗ, ಅವನ್ನ ಮಾಡಬೇಕು. ಆದ್ರೆ ಅಲ್ಲಿ ನಾವು ಒಂದು ತಡೆಗೋಡೆ ಹಾಕೊಂಡಿರ್ಬೇಕು, ಎಕ್ಸೀಡ್ ಆಗ್ಬಾರ್ದು. ಆಯ್ತಾ? ನೆಕ್ಸ್ಟ್ ಸ್ಕಿನ್ ಅಂಡ್ ಹೇರ್ ಕೇರ್. ಓಕೆ, ಇದು ಅವರವರ ವೈಯಕ್ತಿಕ. ಆದ್ರೆ ನೀವು ಇಲ್ಲಿ ಆಂಕರಿಂಗ್ ಫೀಲ್ಡ್ ನಲ್ಲಿ ಇರೋ ಕಾರಣ ಈ ವೆಚ್ಚ ಮೇಂಟೈನ್ ಮಾಡಲೇಬೇಕು. ಯಾಕೆಂದ್ರೆ ಸ್ಕ್ರೀನ್ ಅಪಿಯರೆನ್ಸ್ ಇರಬೇಕು ಅಂದ್ರೆ ಹೇರು, ಸ್ಕಿನ್, ಇದಕ್ಕೆಲ್ಲ ನೀವು ಖರ್ಚು ಮಾಡಲೇಬೇಕು. ನೆಕ್ಸ್ಟ್ ಖರ್ಚು ನೀವು 1,000 ರೂಪಾಯಿ ಬುಕ್ಸು, ನ್ಯೂಸ್ ಪೇಪರು, ಕೋರ್ಸ್ಗಳ ಮೇಲೆ ಖರ್ಚು ಮಾಡ್ತಾ ಇದ್ದೀರಿ. ತುಂಬಾ ಒಳ್ಳೆ ಖರ್ಚು. ಇದಕ್ಕೆ ಇನ್ನೂ ಖರ್ಚು ಮಾಡಕ್ ನಿಮಗೆ ದುಡ್ಡು ಸಿಕ್ಕರೆ ಖರ್ಚು ಮಾಡಿ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೇ ಫೀಲ್ಡ್ ನಲ್ಲಿ ರೆಲೆವೆಂಟ್ ಆಗಬೇಕು ಅಂದ್ರೆ ಹೊಸ ಕಲಿಕೆ, ಅಪ್ಡೇಷನ್ ತುಂಬಾ ಇಂಪಾರ್ಟೆಂಟ್. ನಮಗೆ ಜ್ಞಾನದ ಅಹಂಕಾರ ಇದ್ರೆ ನಾವು ಉದ್ಧಾರ ಆಗಲ್ಲ. ಹೊಸ ಕಲಿಕೆ ತುಂಬಾ ಇಂಪಾರ್ಟೆಂಟ್. ನೋಡಿ, ರಾಮನಿಗೆ ಜ್ಞಾನದ ಅಹಂಕಾರದ ಬಗ್ಗೆ ಅರಿವಿತ್ತು, ಆದ್ರೆ ರಾವಣನಿಗೆ ಜ್ಞಾನದ ಬಗ್ಗೆ, ಅವನಿಗಿದ್ದ ಜ್ಞಾನದ ಬಗ್ಗೆ ಅಹಂಕಾರ ಇತ್ತು. ಸೊ ನಾವೀಗೇನ್ ಮಾಡ್ತೀವಿ, ನಮ್ಗೆ ಅಹಂಕಾರ ಬಂದು ನಂಗೆ ಜಗತ್ತಿನಲ್ಲಿರೋ ಎಲ್ಲ ವಿಷಯ ಗೊತ್ತು ಅಂತ ಅನ್ಕೊಂಡ್ರೆ ಬಂದು ನಮ್ ಕೆಲಸ ನುಂಗ್ಕೊಂಡು ಹೋಗ್ಬಿಡುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಈಗ ನಮ್ಗಿರೋ ಆಯ್ಕೆ ಏನು ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಾವು ಅಡಿಯಾಳಾಗಬಾರ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಮ್ಮ ಅಡಿಯಾಳಾಗಿ ಮಾಡ್ಕೊಳ್ಳೋ ಬುದ್ಧಿವಂತಿಕೆ ನಮ್ಮಲ್ಲಿ ಇರಬೇಕು. ಅಂದ್ರೆ ಪ್ರಾಂಪ್ಟ್ ಬಲ್ಲವನಿಗೆ ಅಜ್ಞಾನವಿಲ್ಲ ಅನ್ನೋ ಸತ್ಯನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಕಲಿಕೆ ಅನ್ನೋದು ಹಾಗೇನೆ. ಈಗ 10 ಜನ ಮಾಡೋ ಕೆಲಸನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಮಾಡ್ತಿದೆ ಇವತ್ತು. ಸೊ ಹಾಗಾಗಿ ಈ ರೀತಿ ಕಲಿಕೆಗೆ, ಅಧ್ಯಯನಕ್ಕೆ ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ. ಇತರ ವೆಚ್ಚಗಳು, ನೀವು 1,600 ರೂಪಾಯಿ ಖರ್ಚಾಗ್ತಿದೆ ಅಂತ ಹೇಳ್ತಿದ್ರಿ. ಇತರ ವೆಚ್ಚ ಅಂದ್ರೆ ಏನೇನು? ಅಂದ್ರೆ ಸರ್, ಈಗ UPI ಅಫ್ಕೋರ್ಸ್, ಈಗ ಟೀ ಕುಡಿಯೋಕೆ ಹೋಗ್ತೀವಿ, ಎಲ್ಲೋ ಹೋಗ್ತೀವಿ, ಬಟ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಿರಲ್ಲ. 10, 20, 50 ಅಂತ ಹೇಳ್ಕೊಂಡು ನಾನು ಒಂದು ಜಸ್ಟ್ ಟ್ರ್ಯಾಕ್ ನೋಡಿದಾಗ ತಿಂಗಳಿಗೆ 1,500 ಸಾವಿರ ಹೋಗುತ್ತೆ UPI ಟ್ರಾನ್ಸಾಕ್ಷನ್. ಓಕೆ, ಅದು ಹೋಗೋದು ಅನ್ನೋದಕ್ಕಿಂತ ನೀವು ಎಲ್ಲಿ ಜಾಸ್ತಿ ಖರ್ಚು ಮಾಡ್ತಿದ್ದೀರಿ ಅನ್ನೋದನ್ನ ಒಂದು ಟ್ರ್ಯಾಕ್ ಮಾಡಿ, ಸಾಧ್ಯ ಆದ್ರೆ ಇದಕ್ಕೆ ಕಡಿವಾಣ ಹಾಕಿ. ಇಲ್ಲ ತುಂಬಾ ಮೇಜರ್ ಓವರ್ ಎಕ್ಸ್ಪೆನ್ಸಸ್ ಆಗ್ತಿಲ್ಲ ಅಂದ್ರೆ ದಿಸ್ ಇಸ್ ಫೈನ್. ಮತ್ತೆ ಈಗ ನೀವು ಹೇಳಿದ್ರಿ ನೋಡಿ, ನಮ್ಮ ಹಳೆ ಲೆಕ್ಕಾಚಾರದ ಪ್ರಕಾರ 1,500 ರೂಪಾಯಿ ಉಳಿತಿತ್ತು. ಈಗ ನಾವು ಇವೆಲ್ಲ ಕಟ್ ಡೌನ್ ಮಾಡಿದ್ಮೇಲೆ, ಒಂದು ಬಾಡಿಗೆ ಮನೆಯಿಂದ PG ಶಿಫ್ಟ್ ಆದ್ರೆ 4,500 ಉಳಿಯುತ್ತೆ. ಆಯ್ತಾ? ಮತ್ತೆ ಪೆಟ್ರೋಲ್ ಬದಲು ನೀವು ವಾಕ್ ಅಥವಾ ಬಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ 3,000 ರೂಪಾಯಿ ಉಳಿಯುತ್ತೆ. ಮೊಬೈಲು OTTಗೆ 1,900 ರೂಪಾಯಿ ಖರ್ಚು ಮಾಡೋ ಬದಲು 800 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಅಲ್ಲಿ 1,100 ರೂಪಾಯಿ ಉಳಿಯುತ್ತೆ. ಆನ್ಲೈನ್ ಶಾಪಿಂಗ್ ಅನ್ನ 3,000 ರೂಪಾಯಿ ಖರ್ಚಿಂದ 2,000 ರೂಪಾಯಿ ಖರ್ಚು ತಂದ್ರೆ ಅಲ್ಲಿ 1,000 ರೂಪಾಯಿ ಉಳಿಯುತ್ತೆ. ಮತ್ತೆ ಇದೆಲ್ಲ ಮಾಡಿದಾಗ ನಿಮ್ಗೆ ಉಳಿಯೋದೆಷ್ಟು? 9,600 ರೂಪಾಯಿ ಉಳಿತಾಯ ಆಗುತ್ತೆ. ಸೊ 40,000 ರೂಪಾಯಲ್ಲಿ ಪ್ಲಾನ್ ಮಾಡಿದ್ರೆ ಇನ್ನೂ ಜಾಸ್ತಿ ಉಳಿಸಬಹುದು. ಇಲ್ಲಿ ಎಷ್ಟೊಂದು ಖರ್ಚುಗಳನ್ನ ನೀವು ಕಟ್ ಮಾಡಬಹುದು, ಅದು ನೀವು ಮನ್ಸು ಮಾಡ್ಬೇಕಷ್ಟೇ. ಅಂದ್ರೆ ಈಗ ನಂದು ಕನ್ಸೆಲ್ಲ ನನ್ಸಾಗ್ಬೇಕು ಅಂದ್ರೆ ಇನ್ನೊಂದಷ್ಟು ಕಾರ್ ತಗೋಬೇಕು, ಮನೆ ತಗೋಬೇಕು ಅಂತ ಹೇಳಿದ್ರೆ ನೀವು ಒಂದಿಷ್ಟು ಕಾರ್ಪಸ್ ಕ್ರಿಯೇಟ್ ಮಾಡ್ಬೇಕು. ಈಗ ನೋಡಿ, ದುಡ್ಡನ್ನು ಬಿತ್ತಿದ್ರೆ ಮಾತ್ರ ದುಡ್ಡು ಬೆಳೆಯುತ್ತೆ. ದುಡ್ಡನ್ನ ನಾವು ಖರ್ಚು ಮಾಡಿದ್ರೆ ಅದು ಬೆಳೆಯಲ್ಲ. ಮತ್ತೆ ಅರ್ನಿಂಗ್ ಅ ರುಪಿ ಅಂಡ್ ಸೇವಿಂಗ್ ಇಟ್ ಇಸ್ ಲೈಕ್ ಅಗೇನ್ ಅರ್ನಿಂಗ್ ಅ ರುಪಿ. ಅಂದ್ರೆ ಉಳಿಸಿದ ದುಡ್ಡು ಗಳಿಸಿದಂತೆ. ನಾವು 1 ರೂಪಾಯಿ ಉಳಿಸಿದ್ರೆ ಆ 1 ರೂಪಾಯಿ ಅರ್ನ್ ಮಾಡ್ದಂಗೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ನೀವ್ ಎಷ್ಟೇ ಶ್ರೀಮಂತರನ್ನ ಕೇಳಿ, ಬೇಸಿಕ್ ಫೌಂಡೇಶನ್ ಏನಪ್ಪಾ ಅಂತ ಹೇಳಿದ್ರೆ, ಸೇವಿಂಗ್ ಇಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಸೇವಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಇಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ವೆಲ್ತ್ ಕ್ರಿಯೇಷನ್. ಸಂಪತ್ತನ್ನು ಸೃಷ್ಟಿ ಮಾಡಬೇಕು ಅಂದ್ರೆ ಉಳಿತಾಯ ಮತ್ತೆ ಹೂಡಿಕೆ ಎರಡೂ ಮುಖ್ಯ. ಬಟ್ ಸರ್, ಈಗ ನೀವು ಹೇಳಿದ್ರಿ 1,500 ಬದಲು 9,600 ನಾನು ಹೇಗಾದ್ರೂ ಉಳಿಸ್ಲೇಬಹುದು ಅಂತ ಹೇಳ್ಕೊಂಡು. ಬಟ್ ಕೆಲವೊಂದ್ಸತಿ ನಾನು ಟ್ರೈ ಮಾಡಿದ್ದೀನಿ, ಒಂದು 3-4 ಸಾವಿರ ಉಳ್ಸೋಕೆ ಟ್ರೈ ಮಾಡ್ತೀನಿ. ಬಟ್ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಬ್ಯಾಂಕಲ್ಲೇ ಇಟ್ಟಿರ್ತೀನಿ, ಮಂತ್ ಎಂಡಲ್ಲಿ ಅದನ್ನೂ ಸ್ವೈಪ್ ಮಾಡಿ ತೆಗ್ದಿರ್ತೀನಿ. ಸೊ ಎಲ್ಲಿ ಹೂಡಿಕೆ ಮಾಡ್ಬೋದು ಸರ್ ನಾನು? ಈಗ ನೋಡಿ ಚೈತ್ರ, ನಮ್ಮ ಲೆಕ್ಕಾಚಾರದ ಪ್ರಕಾರ ನಿಮ್ಮ 40,000 ರೂಪಾಯಿ ಕೈಗೆ ಬರುವಂತಹ 40,000 ರೂಪಾಯಿ ಸಂಬಳದಲ್ಲಿ 9,600 ರೂಪಾಯಿಯನ್ನು ಉಳಿಸಬಹುದು ಅನ್ನೋ ಒಂದು ಅಂದಾಜನ್ನ ನಾವು ತೆಗೆದುಕೊಂಡ್ವಿ. ಮೊದಲು ನೀವು ಯಾವುದೇ ಹೂಡಿಕೆ ಮಾಡುವ ಮುನ್ನ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ನೀವು 6 ತಿಂಗಳ ಎಮರ್ಜೆನ್ಸಿ ಫಂಡ್ ಅನ್ನ ಇಟ್ಕೋಬೇಕು. ಏನೋ ಕೆಲಸ ಹೋಗ್ಬೋದು, ಸಡನ್ ಖರ್ಚುಗಳು ಬರ್ಬೋದು, ಮನೇಲಿ ಯಾರಿಗೋ ಎಮರ್ಜೆನ್ಸಿ ದುಡ್ಡು ಬೇಕಾಗ್ಬೋದು. ಇಂಥ ಸಂದರ್ಭಕ್ಕೆ ನಿಮ್ಮ ತಿಂಗಳ ಖರ್ಚಿನ 6 ಪಟ್ಟು, ಅಂದ್ರೆ ನಿಮ್ ತಿಂಗಳ ಖರ್ಚು
ಎಸೆನ್ಷಿಯಲ್ಸ್ ಅಂದ್ರೆ ಅಗತ್ಯ ವೆಚ್ಚಗಳು 20,000 ರೂಪಾಯಿ ಅಂತ ಇಟ್ಕೊಳ್ಳೋಣ. ಓಕೆ 20,000 ರೂಪಾಯಿ ಇಂಟು 6, 1,20,000 ರೂಪಾಯಿಯನ್ನ ನೀವು ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು? ಆ ದುಡ್ಡನ್ನು ಮನೇಲಿ ಇಟ್ಕೋಬೇಕಾ? ಇಲ್ಲ, ಆ ದುಡ್ಡನ್ನ ನಿಮ್ಮ ಉಳಿತಾಯ ಖಾತೆ ಅಥವಾ ಸ್ವೀಪ್ ಇನ್ FD ಅಂತ ಬರುತ್ತೆ. ಸ್ವೀಪ್ ಇನ್ FD ಅಂದ್ರೆ ನಿಮಗೆ ಬೇಕಾದಾಗ ತಗೋಬಹುದು, ಅದಕ್ಕೆ ಯಾವುದೇ ಅವರು ಪೆನಾಲ್ಟಿ ಹಾಕಲ್ಲ. ಆ ತರದ FD ಅಂದ್ರೆ ಬರುತ್ತೆ. 5 ವರ್ಷ ಇಡ್ಲೇಬೇಕು ಆ ತರ ಇರಲ್ಲ, ಆ ತರ ಫ್ಲೆಕ್ಸಿಬಲ್ FD ಇರುತ್ತೆ. ಆ FD ಹಾಕ್ಬೋದು. ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ, ಅದರಲ್ಲಿ ಹಾಕಿದ್ರೆ ನೀವು 24 ಗಂಟೆ ಒಳಗಡೆ ನೀವು ದುಡ್ಡನ್ನು ವಾಪಸ್ ತಗೋಬಹುದು. ಸೊ ಈ ರೀತಿಯ ಆಯ್ಕೆಗಳನ್ನ ನಿಮಗೆ ತುರ್ತಾಗಿ ಬೇಕಾದಾಗ ನಿಮ್ಗೆ ದುಡ್ಡು ಸಿಗುತ್ತೆ, ಅಲ್ಲಿ ಇಟ್ಕೋಬೇಕು. ಎಮರ್ಜೆನ್ಸಿ ಫಂಡ್ ನಿಮ್ಮ ತಿಂಗಳ ಖರ್ಚಿನ 6ರಿಂದ 12 ಪಟ್ಟು, ಅಂದ್ರೆ 6 ಮಂತ್ಸ್ ಮಿನಿಮಮ್, ಆಮೇಲೆ 12 ಮಂತ್ಸ್ ಆದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ನಿಮ್ಮ ಹತ್ರ? ಹಾ ಸರ್, ಕಂಪನಿ ಕಡೆಯಿಂದ ಇದೆ. ಎಷ್ಟು ಕವರೇಜ್ ಇದೆ? 3 ಲಕ್ಷ ಇದೆ ಸರ್. 3 ಲಕ್ಷ ಕವರೇಜು ಕಂಪ್ನಿ ಲೆವೆಲ್ ಅಲ್ಲಿ ಓಕೆ. ಈಗ ನಿಮ್ಗೆ ವಯಸ್ಸು 26, ಆದ್ರೆ ಸಾಧ್ಯ ಆದ್ರೆ ಒಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನ, ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನ ತೆಗೆದುಕೊಳ್ಳಿ. ಓಕೆ ಸರ್. ಯಾಕೆ ಅಂತ ಹೇಳಿದ್ರೆ ನಾಳೆ ದಿವಸ ನೀವು ಮತ್ತೊಂದು ಸಂಸ್ಥೆಗೆ ಹೋಗ್ಬೋದು, ಅಥವಾ ನಿಮಗೆ 3 ಲಕ್ಷ ಕವರೇಜ್ ಸಾಕಾಗದೆ ಹೋಗ್ಬೋದು, ನಿಮಗೆ ಮಿನಿಮಮ್ 5 ಲ್ಯಾಕ್ಸ್ ಕವರೇಜ್ ಬೇಕಾಗ್ಬೋದು. ಸೊ ಹಾಗಾಗಿ ಒಂದು ಇಂಡಿವಿಜುವಲ್ ಹೆಲ್ತ್ ಪಾಲಿಸಿಯನ್ನ ತೆಗೆದುಕೊಳ್ಳೋದು ಮುಖ್ಯ. ಇವಾಗ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಮದುವೆ ಆಗೋ ಸಮಯಕ್ಕೆ ನಿಮ್ಮ ಇಡೀ ಫ್ಯಾಮಿಲಿಗೆ, ನಿಮಗೆ ಮತ್ತು ನಿಮ್ಮನ್ನ ವರ್ಷವರು ಸೇರಿ ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಅಂತಿದೆ, ಅದನ್ನ ತಗೋಬಹುದು. ಅದನ್ನ ತಗೊಂಡಾಗ ಏನಾಗುತ್ತೆ, ಇಡೀ ಫ್ಯಾಮಿಲಿಗೆ ಒಂದು ಕವರೇಜ್ ಇರುತ್ತೆ. ಸೊ ಅದನ್ನ ನೀವು ಯೋಚನೆ ಮಾಡಿ. ಮತ್ತೆ ಟರ್ಮ್ ಇನ್ಶೂರೆನ್ಸ್ ಕಡ್ಡಾಯವಾಗಿ ತಗೊಳ್ಳಿ. ಈಗ ನೋಡಿ, ನಿಮ್ ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ದಾರೆ, ನೀವು ಹೇಳ್ತಿದ್ರಿ ತಿಂಗಳಿಗೆ 8,000 ರೂಪಾಯಿ ಅವ್ರಿಗೆ ಕಳಿಸ್ತಿದೀನಿ ಅಂತ. ನಿಮ್ಮ ದುಡಿಮೆ ಅವರಿಗೆ ಎಷ್ಟು ಅಗತ್ಯ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಇಲ್ಲಿ ಏನು ಮುಖ್ಯ ಅಂತ ಹೇಳಿದ್ರೆ, ಈಗ ನೀವು ಅಷ್ಟೆಲ್ಲ ಕಷ್ಟಪಟ್ಟು ಖರ್ಚು ಮಾಡಿ ಓದಿಸಿರ್ತಾರೆ, ಈಗ ಏನೋ ಸಮಸ್ಯೆ ಆದಾಗ ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಬರಬಾರ್ದು. ಸೊ ಅದಕ್ಕೆ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ, ಈಗ ಯಾವುದೇ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸ್ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ 50 ಲಕ್ಷ, 1 ಕೋಟಿ, 1.5 ಕೋಟಿ, 30 ಲಕ್ಷ, ಈ ರೀತಿ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ನ ತಗೋಬಹುದು. ಆ ವ್ಯಕ್ತಿಯ ಜೀವಕ್ಕೆ ಹಾನಿ ಆದ್ರೆ ಆ ಮೊತ್ತವನ್ನ, ಏನ್ ಕವರೇಜ್ ಮೊತ್ತ ತಗೊಂಡಿರ್ತೀವಿ, ಆ ಮೊತ್ತವನ್ನ ಅವರ ಸಂಬಂಧಪಟ್ಟ ವ್ಯಕ್ತಿಗೆ, ಅಂದ್ರೆ ಕುಟುಂಬಕ್ಕೆ, ಹೆಂಡತಿಗೆ ಅಥವಾ ತಂದೆ ತಾಯಿಗೆ ಯಾರನ್ನು ನಾಮಿನಿ ಮಾಡಿರ್ತಾರೆ ಅವ್ರಿಗೆ ಅದು ಹೋಗುತ್ತೆ. ಅವಾಗ ಆ ವ್ಯಕ್ತಿಯ ಅನುಪಸ್ಥಿತಿಯಲ್ಲೂ ಕೂಡ ಆ ಕುಟುಂಬಕ್ಕೆ ಹಣಕಾಸಿನ ಭದ್ರತೆ ಸಿಗುತ್ತೆ. ಎಮೋಷನಲ್ ಲಾಸ್ ಅನ್ನ ರಿಕವರ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಈ ಫೈನಾನ್ಷಿಯಲ್ ಲಾಸ್ ಅನ್ನ ಈ ಟರ್ಮ್ ಇನ್ಶೂರೆನ್ಸ್ ಮೂಲಕ ರಿಕವರ್ ಮಾಡಬಹುದು. ಸೊ ಈಗ ನೋಡಿ ಚೈತ್ರ, ನೀವು ಈ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತೆಲ್ಲ ನೀವು ಹೇಳ್ತಿದ್ರಿ ಸರ್, ಅದಕ್ಕೆ ದುಡ್ಡು ಎಲ್ಲಿಂದ ಬರಬೇಕು, ಪ್ರತಿ ತಿಂಗಳು ಪ್ರೀಮಿಯಂ ಕಟ್ಟಬೇಕಲ್ಲ ಅಂತ ಹೇಳ್ತಿದ್ರೆ. ಈಗ ನೋಡಿ, ನಾವು ಟೋಟಲ್ ಎಷ್ಟು ಸೇವ್ ಮಾಡ್ತೀವಿ ಅಂತ ಹೇಳಿದ್ವಿ, 9,600 ರೂಪಾಯಿ. ಈಗ ನೋಡಿ, ನೀವು ಈ 9,600 ರೂಪಾಯಿಯನ್ನ ಪ್ರತಿ ತಿಂಗಳು ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂಗೆ ಎತ್ತಿಟ್ಬಿಟ್ರೆ ಸಾಕು. ಈಗ ನೋಡಿ, ಅಂದ್ರೆ ಎಷ್ಟು ಸಾವಿರ ತೆಗೆದಿಡ್ಬೇಕು ಸರ್ ನಾನು? ಈಗ ನೋಡಿ, ವರ್ಷಕ್ಕೆ ನಿಮಗೆ 12,000 ರೂಪಾಯಿ ಕಟ್ಟಿದ್ರೆ ಸಾಕು, ನಿಮಗೆ ಹತ್ತತ್ರ 50 ಲಕ್ಷದಿಂದ 1 ಕೋಟಿವರೆಗೆ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಆಯ್ತಾ? ಒಂದು 600 ರೂಪಾಯಿ ಕಟ್ಕೊಂಡ್ರು ಆಯ್ತಾ, ಆಕ್ಚುಲಿ 1,000 ರೂಪಾಯಿ ಬೇಕಾಗಿಲ್ಲ, ಒಂದು 800 ರೂಪಾಯಿ ಕಟ್ಟಿದ್ರೇನೆ ನಿಮಗೆ ಹತ್ತತ್ರ 80 ಲಕ್ಷದಿಂದ 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಬಟ್ ನಿಮ್ ಇನ್ಕಮ್ ಪ್ರೂಫ್ ಕೇಳ್ತಾರೆ, ಬಟ್ ನಿಮ್ಮ ಆದಾಯಕ್ಕೆ 50 ಲಕ್ಷ ಕವರೇಜ್ಗೆ ಏನು ಮೋಸ ಇಲ್ಲ. ಒಂದು 800 ರೂಪಾಯಿ ನೀವು ಟರ್ಮ್ ಇನ್ಶೂರೆನ್ಸ್ಗೆ ಮೀಸಲಿಡ್ತೀರಿ ಅಂತ ಇಟ್ಕೊಳ್ಳಿ, ಇನ್ನೊಂದು 800 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಮೀಸಲಿಡಿ. ತಿಂಗಳಿಗೆ 800 ರೂಪಾಯಿ ಅಂದ್ರೆ ವರ್ಷಕ್ಕೆ 8,000, 9,000 ಚಿಲ್ಲರೆ ಆಗುತ್ತೆ. ಆಯ್ತಾ? ಆ 9,000 ರೂಪಾಯಿ, 9,000 ಚಿಲ್ಲರೆ ಕಟ್ಟಿದ್ರೆ ನಿಮ್ಗೆ ಆರಾಮಾಗಿ 5ರಿಂದ 6 ಲಕ್ಷ ಕವರೇಜ್ ಸಿಗುತ್ತೆ ನಿಮ್ಮ ಏಜ್ಗೆ. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ನೋಡಿ, ಯಾವುದೇ ಹೂಡಿಕೆ ಮಾಡುವ ಮುಂಚೆ ನಾವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕಡ್ಡಾಯವಾಗಿ ತಗೋಬೇಕು. ಹೆಲ್ತ್ ಇನ್ಶೂರೆನ್ಸ್ ನಮ್ಮ ಕುಟುಂಬದ ಆಪ್ತ ರಕ್ಷಕ. ನೋಡಿ, ದುಡ್ದಿದ್ದ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಕಟ್ಟೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಹಣವನ್ನ ಹೆಲ್ತ್ ಇನ್ಶೂರೆನ್ಸ್ಗೆ ಮೀಸಲಾಗಿಟ್ರೆ ನಮಗೆ ಸಂಕಷ್ಟದ ಕಾಲದಲ್ಲಿ ಅದು ನೆರವಿಗೆ ಬರುತ್ತೆ. ನೋಡಿ, ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಬಳಸಿ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿದ್ರೆ 25% ವರೆಗೆ ಡಿಸ್ಕೌಂಟ್ ಸಿಗುತ್ತೆ.
ಅಷ್ಟೇ ಅಲ್ಲ, ತಿಂಗಳಿಗೆ 400ರಿಂದ 500 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಹತ್ತಿರ 1 ಕೋಟಿ ರೂಪಾಯಿವರೆಗೆ ಕವರೇಜ್ ಸಿಗುತ್ತೆ. 51 ವಿವಿಧ ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡಿ ನಂತರ ನಿಮಗೆ ಒಪ್ಪುವಂತಹ ಇನ್ಶೂರೆನ್ಸನ್ನು ಖರೀದಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಮತ್ತು ಸಂಕಷ್ಟ ಕಾಲದಲ್ಲಿ ಬರೀ 30 ನಿಮಿಷದಲ್ಲಿ ನಿಮಗೆ ಕ್ಲೇಮ್ ಸಪೋರ್ಟ್ ಕೂಡ ಸಿಗುವಂಥ ವ್ಯವಸ್ಥೆ ಇದರಲ್ಲಿ ಇದೆ. ಇನ್ಯಾಕೆ ತಡ, ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಬಳಸ್ಕೊಂಡು ನೀವು ಹೆಲ್ತ್ ಇನ್ಶೂರೆನ್ಸನ್ನು ಖರೀದಿ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬಕ್ಕೆ ಸಂಕಷ್ಟದ ಕಾಲದಲ್ಲಿ ಖಂಡಿತವಾಗಿಯೂ ಆಪ್ತ ಮಿತ್ರನಂತೆ ಕೆಲಸ ಮಾಡುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅಷ್ಟೇ ಇದ್ರೆ ಸಾಕಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಟರ್ಮ್ ಇನ್ಶೂರೆನ್ಸ್ ಕೂಡ ತುಂಬ ಮುಖ್ಯ. ಟರ್ಮ್ ಇನ್ಶೂರೆನ್ಸ್ ಅಂದರೆ ಏನಪ್ಪ ಅಂತೇಳಿ ನೀವು ಕೇಳ್ಬೋದು. ನೋಡಿ, ಪ್ರತಿಯೊಬ್ಬರು ತಮ್ಮ ಕುಟುಂಬಕ್ಕೆ ಪ್ರತಿ ತಿಂಗಳು 50,000, 60,000, 30,000, 80,000, 1 ಲಕ್ಷ, 1.5 ಲಕ್ಷ ಈ ರೀತಿ ದುಡಿದು ಅವರ ಕುಟುಂಬ ನಿರ್ವಹಣೆಗೆ ಆ ಹಣವನ್ನು ಬಳಸ್ತಾ ಇರ್ತಾರೆ. ಒಂದು ವೇಳೆ ಆ ವ್ಯಕ್ತಿ ಏನೋ ಅಚಾತುರ್ಯ ಆಗಿ ಅವರ ಜೀವಕ್ಕೆ ಹಾನಿಯಾದರೆ ಆ ಕುಟುಂಬದ ಪರಿಸ್ಥಿತಿ ಏನು, ಆ ಕುಟುಂಬಕ್ಕೆ ಆದಾಯ ಕೊಡೋರು ಯಾರು, ಅವ್ರು ಮಾಡಿರೋ ಸಾಲ ತೀರಿಸೋರು ಯಾರು, ಇದಕ್ಕೆ ಪರಿಹಾರ ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ನಲ್ಲಿ ನಾವು ಏನು ಕವರೇಜ್ ಮೊತ್ತವನ್ನು ಪಡೆದಿರ್ತೀವಿ ಆ ಮೊತ್ತ ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಕುಟುಂಬಕ್ಕೆ ಸೇರುತ್ತೆ. ಆ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕುಟುಂಬ ನಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನೆಮ್ಮದಿಯಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ರೀತಿ ಟರ್ಮ್ ಇನ್ಶೂರೆನ್ಸ್ ಅನ್ನುವಂಥದ್ದು ಕುಟುಂಬಕ್ಕೆ ನಾವು ಒದಗಿಸಬಹುದಾದಂಥ ಆರ್ಥಿಕ ಭದ್ರತೆ. ಕಡ್ಡಾಯವಾಗಿ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ನೋಡಿ, ತಿಂಗಳಿಗೆ 600ರಿಂದ 700 ರೂಪಾಯಿ ಕಟ್ಟಿದರೆ ಸಾಕು, ನಿಮಗೆ ಹತ್ತಿರ 2 ಕೋಟಿ ರೂಪಾಯಿ ಕವರೇಜ್ ಇರುವಂಥ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ ನಿಮ್ಮ ಏಜ್ಗೆ ಅನುಗುಣವಾಗಿ. ಅಷ್ಟೇ ಅಲ್ಲ, ನಿಮಗೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಲಿಂಕನ್ನು ಬಳಸಿ ನೀವು ಟರ್ಮ್ ಇನ್ಶೂರೆನ್ಸನ್ನು ಖರೀದಿ ಮಾಡಿದ್ರೆ 51 ವಿವಿಧ ಇನ್ಶೂರೆನ್ಸ್ ಕಂಪನಿಗಳ ಪ್ರಾಡಕ್ಟ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಒಪ್ಪುವಂತಹ ಟರ್ಮ್ ಇನ್ಶೂರೆನ್ಸನ್ನು ಖರೀದಿ ಮಾಡಲಿಕ್ಕೆ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಅವಕಾಶ ಇದೆ. ಇನ್ಯಾಕೆ ತಡ, ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಬಳಸಿ ನೀವು ಟರ್ಮ್ ಇನ್ಶೂರೆನ್ಸನ್ನು ಸಾಧ್ಯವಾದಷ್ಟು ಬೇಗ ಮಾಡಿಸ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ. ಈ ಮೂಲಕ ನಿಮ್ಮ ಕುಟುಂಬದ ಒಂದು ಭದ್ರತೆ ನಿಮ್ಮ ಕೈಯಲ್ಲಿರುತ್ತೆ. ಆ ನಂತರ ನೀವು ಹೂಡಿಕೆಗಳ ಬಗ್ಗೆ ನಿಶ್ಚಿಂತೆಯಿಂದ ಗಮನವನ್ನು ಹರಿಸ್ಬೋದು. ಅಲ್ಲಿಗೆ ನಮ್ಮ ಹತ್ರ ಎಷ್ಟು ಉಳಿತು ಈಗ? ಈಗ ನಮ್ಮ ಹತ್ರ ಸರ್ ಇರೋದು 8,000 ಉಳಿಸಿದೀವಿ. ಅಂದ್ರೆ ಅಲ್ಲೊಂದು 1,600 ಹೋಗುತ್ತೆ ಅಂತ ಅನ್ಕೊಂಡ್ರು ಇಲ್ಲಿ 8,000 ನನ್ನ ಕೈಯಲ್ಲಿ ಈಗ ಉಳಿಕೆಯಲ್ಲಿ ಇದೆ. ಓಕೆ, ಈಗ ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರು ನೋಡ್ಲಿ. ವಯಸ್ಸು 26, ತಿಂಗಳ ಉಳಿತಾಯ 8,000, ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು? ಈಗ ನಿಮ್ಮ ಏಜ್ 26 ವರ್ಷ, ಹೌದು, 8,000 ರೂಪಾಯಿ ಉಳಿಸ್ತೀರಿ. ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನ ಈಗ ನಾವೊಂದು ಮಾಡೆಲ್ ಕೊಡ್ತಿದೀವಿ. ಇದೇ ಸ್ಟ್ಯಾಂಡರ್ಡ್ ಇನ್ವೆಸ್ಟ್ಮೆಂಟ್ ಮೆಥಡಾಲಜಿ ಅಲ್ಲ, ಇದನ್ನ ಒಂದು ಮಾಡೆಲ್. ಯಾಕೆ ಇದನ್ನ ಕೊಡ್ತಿದೀವಿ ಅಂತ ಹೇಳಿದ್ರೆ ಒಂದು ಅಂದಾಜಿನ ಉದ್ದೇಶಕ್ಕೆ. ಇದು ಹೂಡಿಕೆ ಶಿಫಾರಸ್ಸಲ್ಲ. ಹೂಡಿಕೆ ಮಾಡೋಕ್ ಮುಂಚೆ ಎಕ್ಸ್ಪರ್ಟ್ ಅಡ್ವೈಸ್ ಅನ್ನ ತೆಗೆದುಕೊಂಡು ಮುಂದುವರಿಯಿರಿ. ಇದು ಹಣಕಾಸು ಶಿಕ್ಷಣದ ಉದ್ದೇಶಕ್ಕೆ ಮಾತ್ರ ಕೊಡ್ತಿರೋಂಥ ಮಾಹಿತಿ. ಓಕೆ, ಫಂಡ್ನ ಮಾದರಿ ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರು ನೋಡ್ಬೋದು. ವಯಸ್ಸು 26, ತಿಂಗಳ ಉಳಿತಾಯ 8,000, ಎಲ್ಲೆಲ್ಲಿ ಹೂಡಿಕೆ ಮಾಡ್ಬೋದು. ಫಂಡ್ನ ಮಾದರಿ, ಸೂಚಿತ ಹೂಡಿಕೆ ಮೊತ್ತ, ಪ್ರತಿ ತಿಂಗಳ ಹೂಡಿಕೆ ಮೊತ್ತ, ಯಾಕೆ ಈ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕು. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಲ್ಲಿ ನಿಮ್ಮ 8,000 ರೂಪಾಯಲ್ಲಿ 25% ಹಣವನ್ನು ಹಾಕಿ. ಈ 25% ಅಂದ್ರೆ ಎಷ್ಟಾಗುತ್ತೆ? ತಿಂಗಳಿಗೆ 2,000 ರೂಪಾಯಿ. ಯಾಕೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಬೇಕು ಅಂತ ಹೇಳಿದ್ರೆ, ಲಾರ್ಜ್ ಕ್ಯಾಪ್ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿರುವ ಬಿಗ್ ಕಂಪನೀಸ್, ತುಂಬಾ ದೊಡ್ಡ ಕಂಪನಿಗಳನ್ನ ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಈ ಕಂಪನಿಗಳು ತುಂಬಾ ಲಾಭ ಮಾಡ್ತಿರ್ತವೆ, ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತವೆ. ಈ ಕಂಪನಿ ಮೇಲೆ ನಾವು ದುಡ್ಡು ಹಾಕಿದಾಗ ಸ್ಥಿರತೆ ಇರುತ್ತೆ, ಮತ್ತೆ ದೀರ್ಘಾವಧಿಯಲ್ಲಿ ಬೆಳವಣಿಗೆನೂ ಸಾಧ್ಯ ಆಗುತ್ತೆ. ನಿಮ್ಮ ಆದಾಯದ ಶೇಕಡ ಅಂದ್ರೆ ನಿಮ್ಮ ಉಳಿತಾಯದ ಶೇಕಡ 25% ಹಣ ಅಂದ್ರೆ 2,000 ರೂಪಾಯಿ ಲಾರ್ಜ್ ಕ್ಯಾಪ್ ಮೇಲೆ ಹಾಕಿ. ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಥವಾ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಮೇಲೆ 25% ಹಾಕಿ. ಬಟ್ ಅದು ಏನ್ ಡಿಫರೆನ್ಸ್ ಸರ್? ಈಗ ಲಾರ್ಜ್ ಕ್ಯಾಪ್ ಅಂತ ಹೇಳಿದ್ರೆ ಓನ್ಲಿ ಬಿಗ್ ಕಂಪನೀಸ್. ಈ ಫ್ಲೆಕ್ಸಿ ಕ್ಯಾಪ್ ಅಂತ ಹೇಳಿದ್ರೆ ದೊಡ್ಡ ಕಂಪನಿ, ಮಧ್ಯಮ ವರ್ಗದ ಕಂಪನಿ, ಸಣ್ಣ ಗಾತ್ರದ ಕಂಪನಿ, ಈ ಎಲ್ಲಾ ಕಂಪನಿಗಳ ಒಂದು ಮಿಶ್ರಣ ಇರುತ್ತೆ. ಆ ತರದ ಮ್ಯೂಚುವಲ್ ಫಂಡ್. ಈಗ ಏನಂದ್ರೆ ಕೆಲವು ಸತಿ ಲಾರ್ಜ್ ಕ್ಯಾಪ್ಗಳು ಒಳ್ಳೆ
ರಿಟರ್ನ್ಸ್ ಅನ್ನ ಕೊಡ್ತವೆ, ಕೆಲವು ಸತಿ ಮಿಡ್ ಕ್ಯಾಪ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ, ಹ್ಮ್. ಕೆಲವು ಸತಿ ಸ್ಮಾಲ್ ಕ್ಯಾಪ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ. ಓಕೆ. ಹಾಗಾಗಿ ಇವರಿಗೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹೂಡಿಕೆಯನ್ನ ಬದಲಾಯಿಸಲಿಕ್ಕೆ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಲ್ಲಿ ಅವಕಾಶ ಇರುತ್ತೆ. ಸೊ ಹಂಗ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಮಾರ್ಕೆಟ್ ನ ಏರಿಳಿತದ ಲಾಭ ಸಿಗುತ್ತೆ. ಓಕೆ. 25% ಹಣ ಅಂದ್ರೆ ಇಲ್ಲಿ 2,000 ರೂಪಾಯಿಯನ್ನ ಹೂಡಿಕೆ ಮಾಡ್ಬೋದು. ಇಲ್ಲಿ ನಾ ಹೇಳ್ದೆ ನೋಡಿ, ಹೂಡಿಕೆ ವೈವಿಧ್ಯತೆ ಸಾಧ್ಯ ಆಗುತ್ತೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಓಕೆ. ಮಿಶ್ರಣ ಆಗೋದ್ರಿಂದ ಈ ಫ್ಲೆಕ್ಸಿ ಕ್ಯಾಪ್ಗಳಲ್ಲಿ ಹ್ಮ್. ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್. ಹ್ಮ್. ಈಗ ನೋಡಿ, ಮಿಡ್ ಕ್ಯಾಪ್ ಅಂದ್ರೆ ಮಧ್ಯಮ ಗಾತ್ರದ ಕಂಪನಿ. ಹ್ಮ್. ಈ ಮಧ್ಯಮ ಗಾತ್ರದ ಕಂಪನಿಗೆ ಬೆಳವಣಿಗೆಗೆ ತುಂಬಾ ಅವಕಾಶ ಇರುತ್ತೆ, ಹ್ಮ್. ಬೀಳೋದಕ್ಕೂ ಅಷ್ಟೇ ಅವಕಾಶ ಇರುತ್ತೆ. ಸೊ Growth ಅಷ್ಟೇ ಇರುತ್ತೆ. ಗ್ರೋತ್ ಅಷ್ಟೇ ಇರುತ್ತೆ, ಬೀಳೋದಕ್ಕೂ ಅಷ್ಟೇ ಸಾಧ್ಯತೆ ಇರುತ್ತೆ. ಹ್ಮ್. ಸೊ ಆ ಅವಕಾಶವನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರೆ 18% ಹಣವನ್ನ, ಹ್ಮ್. ನಿಮ್ಮ ಆದಾಯದ 18% ಅಂದ್ರೆ 1,400 ರೂಪಾಯಿಯನ್ನ, ಅಂದ್ರೆ ಆಗುತ್ತೆ. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಸಣ್ಣ ಗಾತ್ರದ ಕಂಪನಿ, ಮಧ್ಯಮ ಗಾತ್ರದ ಕಂಪನಿಗಳ ಮೇಲೆ ಹಾಕಿ. ಇಲ್ಲಿ ರಿಸ್ಕು ಜಾಸ್ತಿ ಇರುತ್ತೆ, ಹ್ಮ್. ಬೆಳವಣಿಗೆಯ ಸಾಧ್ಯತೆಯು, ನಿಮ್ಮ ದುಡ್ಡಿನ ಬೆಳವಣಿಗೆಯ ಸಾಧ್ಯತೆಯು ಜಾಸ್ತಿ ಇರುತ್ತೆ. ಅಂದ್ರೆ ಈ ಏಜ್ ಅಲ್ಲಿ ನಾನು ರಿಸ್ಕ್ ತಗೋಬೋದಾ ಸರ್? ಈಗ ನಿಮ್ಗೆ 25 ವರ್ಷ ಆಯ್ತಾ? 26 ವರ್ಷ ಅಂತ ಹೇಳಿದ್ರೆ ಆರಾಮಾಗಿ ರಿಸ್ಕ್ ತಗೋಬಹುದು. ಯಾಕೆಂದ್ರೆ ಸ್ಟಾಕ್ ಮಾರ್ಕೆಟ್ ವಿಲ್ ಗ್ರೋ ಓವರ್ ದಿ ಪೀರಿಯಡ್ ಆಫ್ ಟೈಮ್. ಈಗ ನಿಮ್ಗೆ ನಾಳೆನೇ ಬೇಕು ಅನ್ನೋ ದುಡ್ಡು ಇದಕ್ಕೆ ತಗೊಂಡೋಗಿ ಹಾಕ್ಬಾರ್ದು. ನಾನು ಆಗ್ಲೇ ಹೇಳಿದೆ, ಲಿಕ್ವಿಡ್ ಫಂಡ್ ಅಲ್ಲಿ, FD ಅಲ್ಲಿ, ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ನಿಮ್ಗೆ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು. ಇದು ನೀವು ಗುರಿ ಇಟ್ಕೋಬೇಕು. ಈಗ 5 ವರ್ಷ ಬಿಟ್ಟು ಕಾರ್ ತಗೋತೀನಿ, 10 ವರ್ಷ ಬಿಟ್ಟು ಮನೆ ಕಟ್ತೀನಿ, 30 ವರ್ಷ ಬಿಟ್ಟು ರಿಟೈರ್ಮೆಂಟ್ಗೆ ನಮ್ಗೆ ಇಷ್ಟು ದುಡ್ಡು ಬೇಕು. ಈ ರೀತಿ ಗೋಲ್ ಸೆಟ್ ಮಾಡ್ಕೊಂಡು ಹೂಡಿಕೆ ಮಾಡಬೇಕು. ಆಯ್ತಾ? ನೆಕ್ಸ್ಟ್ ಅಗ್ರೆಸಿವ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್. ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ 20% ಅಷ್ಟು ಹಣ ಹಾಕಬೇಕು. 20% ಅಂದ್ರೆ 1,600 ರೂಪಾಯಿ. ಹೈ ರಿಸ್ಕ್ ಮತ್ತು ಲೋ ರಿಸ್ಕ್ ಹೂಡಿಕೆಗಳ ಮಿಶ್ರಣ ಇಲ್ಲಿರುತ್ತೆ. ಈ ಹೈಬ್ರಿಡ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈ ಬಾಂಡ್ಸ್ ಅಂದ್ರೆ ಫಿಕ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ, ನಿಶ್ಚಿತ ಲಾಭ ಕೊಡುವಂತ ಹೂಡಿಕೆಗಳಿರ್ತಾವಲ್ಲ, ಅದರಲ್ಲಿ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಎರಡರಲ್ಲೂ ಹೂಡಿಕೆ ಮಾಡುವಂಥದ್ದನ್ನ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಸೊ ಇದರಲ್ಲಿ ಮಾಡಿದಾಗ ನಿಮಗೆ ಮಾರ್ಕೆಟ್ ಅಪ್ ಅಂಡ್ ಡೌನ್ ಆದಾಗ ಫಿಕ್ಸ್ಡ್ ಇನ್ಕಮ್ ನ ಒಂದಿಷ್ಟು ಕುಷನಿಂಗ್ ಇರುತ್ತೆ, ಜೊತೆಗೆ ಮಾರ್ಕೆಟ್ ಏರಿಕೆ ಕಂಡಾಗ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ನ ಒಂದಿಷ್ಟು ಅಡ್ವಾಂಟೇಜ್ ಇರುತ್ತೆ. ಸೊ ಈ ರೀತಿ ಒಂದು ಕಾಂಬಿನೇಷನ್ ಇರುವಂತದ್ನ ಹೈ ರಿಸ್ಕ್ ಲೋ ರಿಸ್ಕ್ ಮಿಶ್ರಣ ಇದರಲ್ಲಿ ಇರುತ್ತೆ ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಅಲ್ಲಿ. ಇಲ್ಲಿ 1,600 ರೂಪಾಯಿ ಹಾಕ್ತಿವಿ. ಹಾಗೇನೆ ಇಂಡೆಕ್ಸ್ ಫಂಡ್ ಅಲ್ಲಿ 12% ಅಷ್ಟು ಹಾಕಿದ್ರೆ, ಅಂದ್ರೆ 1,000 ರೂಪಾಯಿ ಹಾಕಿದ್ರೆ ಅನುಕೂಲ ಆಗುತ್ತೆ. ಇಂಡೆಕ್ಸ್ ಫಂಡ್ ಅಂದ್ರೆ ನಿಫ್ಟಿ 50 ಇಂಡೆಕ್ಸ್ ಫಂಡ್, BSE 500, ಈ ರೀತಿ ಇಂಡೆಕ್ಸ್ಗಳು ಇರ್ತವೆ. ಅಂದ್ರೆ ಸೂಚ್ಯಂಕವನ್ನ ಆಧರಿಸಿ ಇಲ್ಲೇನು ಸೆಲೆಕ್ಟ್ ಮಾಡೋದು ಇಡೋದು ಏನಿರಲ್ಲ, ಫಂಡ್ ಮ್ಯಾನೇಜರ್ ಇರಲ್ಲ ಇಲ್ಲಿ. ಒಂದು ಇಂಡೆಕ್ಸ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಅದ್ರ ಮೇಲೆ ಹಾಕೊಂಡು ಹೋದ್ರೆ ಅದು ಹೆಂಗ್ ಮೇಲೆ ಹೋಗುತ್ತೆ ಹಂಗ್ ಮೇಲೆ ಹೋಗುತ್ತೆ, ಹೆಂಗ್ ಕೆಳಗೆ ಬರುತ್ತೆ ಹಂಗ್ ಬರುತ್ತೆ. ಅಂದ್ರೆ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಮಾರ್ಕೆಟ್ ಮೇಲೆ ಹೋಗ್ಲೇಬೇಕಲ್ಲ, ಆ ಅಡ್ವಾಂಟೇಜ್ ಇಲ್ಲಿ ಸಿಗುತ್ತೆ. ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ, ಕಮಿಷನ್ ಜಾಸ್ತಿ ಇರಲ್ಲ ಈ ಇಂಡೆಕ್ಸ್ ಫಂಡ್ ಅಲ್ಲಿ. ಮತ್ತೆ ಮಾರುಕಟ್ಟೆ ಏನ್ ಬೆಳವಣಿಗೆ ಸಾಧಿಸುತ್ತೆ ಆ ಬೆಳವಣಿಗೆ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಆ ಅಂಶನ ಇಲ್ಲಿ ಗಮನಿಸ್ಕೋಬೇಕು. ನಾವು ನೋಡಿ, ಈಗ 100ರಷ್ಟು ಹೂಡಿಕೆ ಮಾಡಾಯ್ತು, ನಾವು 8,000 ರೂಪಾಯಿ ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋ ಒಂದು ಅಂದಾಜು 5 ರೀತಿಯಾಗಿ ನಾವು ಡಿವೈಡ್ ಮಾಡ್ಕೋಬೇಕು. 5 ರೀತಿಯಲ್ಲಿ ಡಿವೈಡ್ ಮಾಡ್ಕೊಂಡು ಹೂಡಿಕೆ ಮಾಡೋದು ನಿಮ್ಮ ಏಜಿಗೆ. ಇದು ಎಲ್ಲರ ಏಜಿಗೂ ಇದು ಅನ್ವಯ ಆಗಲ್ಲ. ಅಂದ್ರೆ ಈಗಷ್ಟೇ ಕೆಲ್ಸಕ್ಕೆ ಶುರು ಮಾಡಿದ್ದಾರೆ ಅನ್ನೋರಿಗೆ ಇದು ಹೆಚ್ಚು ಅಪ್ಲೈ ಆಗುತ್ತೆ. ಬೇರೆ ಬೇರೆ ಏಜ್ ಅವರಿಗೆ ಬೇರೆ ಬೇರೆ ಕಾಂಬಿನೇಷನ್ ಗಳನ್ನ ಮಾಡ್ಬೇಕಾಗತ್ತೆ. ಬಟ್ ಇನ್ ದಿ ಲಾರ್ಜರ್ ಪಿಕ್ಚರ್ ದಿಸ್ ಇಸ್ ಹೌ ಇಟ್ ಶುಡ್ ಲುಕ್. ಮತ್ತೆ ನಾವಿಲ್ಲಿ ಹೇಳಿದ್ವಿ, ಮ್ಯೂಚುವಲ್ ಫಂಡ್ ಗಳು ಮಾರುಕಟ್ಟೆ ಅಪ್ಸ್ ಅಂಡ್ ಡೌನ್ಸ್ಗೆ ಒಳಪಟ್ಟಿರ್ತವೆ. ಅರಿತು ಹೂಡಿಕೆ ಮಾಡಿ, ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಸೊ ಈ ಕ್ಲಾರಿಟಿ ಇರ್ಬೇಕಾಗತ್ತೆ. ಓಕೆ ಸರ್, ಈಗ ನೀವು ಹೇಳಿದ್ರಿ 5 ರೀತಿಯಾಗಿ ನಾವು ಯಾವ ರೀತಿ ಡಿವೈಡ್ ಮಾಡ್ಕೊಳ್ಬೇಕು, ಆ 8,000ನ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ. ಬಟ್ ನನ್ಗೆ ಇನ್ನೊಂದು ಕನ್ಫ್ಯೂಷನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು 15 ವರ್ಷಕ್ಕೆ ಈಗ ನನಗೆ ಮನೆ ಕಟ್ಟಬೇಕು ಅನ್ನೋದು ಆಸೆ ಇದೆ. ಸೊ 15 ವರ್ಷಕ್ಕೆ ನಾನು 8,000 ಹೂಡಿಕೆ ಮಾಡ್ತಾ ಬಂದ್ರೆ ನನಗೆ ಎಷ್ಟು ಲಾಭ ಸಿಗುತ್ತೆ, ಎಷ್ಟು ರಿಟರ್ನ್ ಸಿಗುತ್ತೆ ಅಂತ ಹೇಳ್ಬೋದಾ? ಖಂಡಿತ. ನೋಡಿ, ಈಗ ನೀವು 15 ವರ್ಷಕ್ಕೆ ನೀವು 8,000 ಹುಡ್ಕೊಂಡು ಹೋದ್ರಿ ಪ್ರತಿ ತಿಂಗಳು ಅಂತ ಹೇಳಿದ್ರೆ, ನೀವು 15 ವರ್ಷಗಳ ಅವಧಿಯಲ್ಲಿ ಒಟ್ಟು 14,40,00,000 ರೂಪಾಯಿ ಹೂಡಿಕೆ ಆಗಿರುತ್ತೆ. ನನ್ನ ಸೈಡಿಂದ ನಿಮ್ ಕಡೆಯಿಂದ 14,40,000 ರೂಪಾಯಿ ಹೂಡಿಕೆ ಮಾಡಿರ್ತೀರಿ. ನಿಮಗೆ ಸ್ಟಾಕ್ ಮಾರ್ಕೆಟ್ ನ ಹಿಸ್ಟಾರಿಕಲ್ ರಿಟರ್ನ್ಸ್ ಈಗ ಆಲ್ರೆಡಿ ಏನ್ ಸಿಕ್ಕಿದೆ ಆ ಅಂದಾಜಿನ ಪ್ರಕಾರ 12% ರಿಟರ್ನ್ಸ್ ನಿಮ್ಮ ಹೂಡಿಕೆ ಮೇಲೆ ಸಿಕ್ಕರೆ ನಿಮಗೆ 23,67,000 ರೂಪಾಯಿ ನಿಮಗೆ ಗಳಿಕೆ ಸಿಗುತ್ತೆ. ಹೂಡಿಕೆ ಮೊತ್ತ ಮತ್ತು ಗಳಿಕೆ ಮೊತ್ತ ಸೇರಿ 38,07,000 ರೂಪಾಯಿ ನಿಮಗೆ ಸಿಗುತ್ತೆ 15 ವರ್ಷ ಆದ್ಮೇಲೆ.
ಓಕೆ, ಸೊ ಇದಕ್ಕಾದ್ರೂ ನಾನೀಗ ಸೇವಿಂಗ್ಸ್ ಮಾಡ್ಲೇಬೇಕು ಸರ್, ಈ ಅಮೌಂಟ್ಗಾದ್ರೂ. ಖಂಡಿತ. ಈಗ ನೋಡಿ, ಕೆಲವ್ರು ಹೇಳ್ಬೋದು ಈ 38 ಲಕ್ಷ ಎಲ್ಲಿಗೆ ಸಾಕಾಗುತ್ತೆ ಸರ್ ಅಂತ ನೀವು ಕೇಳ್ಬೋದು. ನೋಡಿ, ಈಗ ನಿಮ್ ಸಂಬಳ 40,000 ರೂಪಾಯಿ ಇದೆ, ಬರೋ ವರ್ಷ ಜಾಸ್ತಿ ಆಗಲ್ವಾ? ಹೌದು. ಅದ್ರ ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಆಗಲ್ವಾ? ಹೌದು ಹೌದು. ಮತ್ತೆ ನಾನೀಗ ಆಲ್ರೆಡಿ ಬೇರೆ ಬೇರೆ ಮಾರ್ಗಗಳು ಹೇಳಿದ್ನಲ್ಲ ದುಡಿಲಿಕ್ಕೆ, ಅದರಿಂದ ಜಾಸ್ತಿ ಆಗಲ್ವಾ? ಹೌದು, ಜಾಸ್ತಿ ಆಗುತ್ತೆ. ಅವಾಗ ಇಲ್ಲೂ ಜಾಸ್ತಿ ಮಾಡ್ಕೋಬೇಕಾ? ಜಾಸ್ತಿ ಮಾಡ್ಕೋಬಹುದು. ಅದಕ್ಕೆ ಈ ಸ್ಟೆಪ್ ಅಪ್ SIP ಅಂತ ಹೇಳಿದೆ. ಅಂದ್ರೆ ಪ್ರತಿ ವರ್ಷ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸರ್ಟೆನ್ ಪರ್ಸೆಂಟೇಜ್ ಅನ್ನ ಹೂಡಿಕೆ ಮೊತ್ತವನ್ನ ಜಾಸ್ತಿ ಮಾಡ್ತಾ ಹೋದ್ರೆ ದೊಡ್ಡ ಮೊತ್ತವನ್ನ ಗಳಿಸಬಹುದು. ಅದು ಹೇಗೆ ಅಂತೇಳಿ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ವೀಕ್ಷಕರು ನೋಡ್ಬೋದು ಹೇಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾನೀಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಓಕೆ, ಈಗ ನೀವು ಸರ್ 8,000 ರೂಪಾಯಿಂದ ಶುರು ಮಾಡ್ತೀನಿ, ಮೊದಲನೇ ವರ್ಷ 8,000 ರೂಪಾಯಿ 12 ತಿಂಗಳು ಹೂಡಿಕೆ ಮಾಡ್ತೀನಿ, ಅದಾದ್ಮೇಲೆ ಪ್ರತಿ ವರ್ಷ 8,000 ರೂಪಾಯಿ ಮೇಲೆ 10% ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಎಷ್ಟಾಗತ್ತೆ ಅಂತೇಳಿ ಹೇಳ್ತೀನಿ. ನೋಡಿ, ಪ್ರತಿ ವರ್ಷ ಹೂಡಿಕೆ ಮೊತ್ತದಲ್ಲಿ 10% ಜಾಸ್ತಿ ಮಾಡಿದ್ರೆ 8,000 ರೂಪಾಯಿ ಜೊತೆ ಆರಂಭ ಮಾಡಿ ಒಟ್ಟು ಹೂಡಿಕೆ 30,50,000 ರೂಪಾಯಿ ಆಗಿರುತ್ತೆ. 12% ಗಳಿಕೆ ಅಂದಾಜಿನಲ್ಲಿ 35,69,000 ರೂಪಾಯಿ ಗಳಿಕೆ ಆಗಿರುತ್ತೆ. ಒಟ್ಟು ಹೂಡಿಕೆ ಮತ್ತು ಗಳಿಕೆ ಮೊತ್ತ ಸೇರಿ ನೀವು ಸ್ಟೆಪ್ ಅಪ್ SIP ಮಾಡ್ಕೊಂಡು ಹೋದ್ರೆ ಒಟ್ಟು 66,19,000 ರೂಪಾಯಿ ಸಿಗುತ್ತೆ. ಅಂದ್ರೆ ನಿಮ್ ಇನ್ವೆಸ್ಟ್ಮೆಂಟ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿ, ಫಸ್ಟ್ ವರ್ಷ 10% ಮಾಡಿ, ಸೆಕೆಂಡ್ ವರ್ಷ 12% ಮಾಡಿ, ಮೂರನೇ ವರ್ಷ 15% ಮಾಡಿ. ಈ ರೀತಿ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಕೋಟಿಗೊಳಿಸೋದು ಇಲ್ಲಿ ಕಷ್ಟ ಇಲ್ಲ. ಪ್ಲಾನ್ ಮಾಡ್ಕೊಂಡು 12% ರಿಟರ್ನ್ಸ್ ಲೆಕ್ಕಾಚಾರದಲ್ಲಿ ನೀವು ಹೂಡಿಕೆ ಅಂದಾಜ್ ಮಾಡ್ಕೊಂಡು ಹೂಡಿಕೆ ಮಾಡ್ಕೊಂಡು ಹೋದ್ರೆ. ಹಂಗಂದ್ರೆ ಸರ್, ಈಗ 40,000-50,000 ಸಾವಿರ ಸಂಬಳ ಇರೋರು ಕೋಟಿ ಮಾಡ್ಬೋದು ಅಂತ ಹೇಳ್ತೀರಾ? ಖಂಡಿತ ಮಾಡ್ಬೋದು. ಸಿ, ವೆಲ್ತ್ ಕ್ರಿಯೇಷನ್ ಇಸ್ ಅ ಪ್ರಾಸೆಸ್, ಇಸ್ ಅ ಮ್ಯಾರಥಾನ್. ಅದು 100 ಮೀಟರ್ ಓಟ ಅಲ್ಲ. ಈ ನೋಡಿ, ಈ ಸಂಪತ್ತು ಸೃಷ್ಟಿ ಅನ್ನೋದು 100 ಮೀಟರ್ ಓಟ ಅಲ್ಲ, ಅದು ಮ್ಯಾರಥಾನ್. ನಿರಂತರವಾಗಿ ಯಾರು ಹೂಡಿಕೆ ಮಾಡ್ತಾ ಹೋಗ್ತಾರೆ ಅವರು ಮಾತ್ರ ಹೂಡಿಕೆಯಲ್ಲಿ ಸಂಪತ್ತಿನ ಗುರಿಯನ್ನು ಮುಟ್ಟುತ್ತಾರೆ. ಬಟ್ ನೀವು ಹೇಳಿದ್ರಲ್ವಾ ಸರ್, ಈಗ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಕೂಡ ಜನರೇಟ್ ಮಾಡ್ಕೋಬಹುದು ಅಂತ. ಸೊ ಈಗ ನಿಮಗೆ ಗೊತ್ತು, ನಾನು ಆಂಕರಿಂಗ್ ಮಾಡ್ತೀನಿ, ಹೌದು, ಬಟ್ ನಾನು ಯಾವ ರೀತಿ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ನ ಜನರೇಟ್ ಮಾಡ್ಕೋಬಹುದು ಸರ್? ನೋಡಿ ಚೈತ್ರ, ನಾವು ಏನ್ ಮಾಡ್ತೀವಿ, ನಾವು ವಾರ ಇಡೀ ಕೆಲಸ ಮಾಡ್ತೀವಿ, 1-2 ದಿವಸ ರಜೆ ಇರುತ್ತೆ, ನಾವೇನ್ ಮಾಡ್ತೀವಿ, ವೀಕೆಂಡ್ ಅಲ್ಲಿ ಅದು ಇದು ಖರ್ಚು ಓಡಾಟ ಅಂತ ಕಳೆದು ಬಿಡ್ತೀವಿ. ನೋಡಿ, ನಮ್ಮ ಬಿಗಿನಿಂಗ್ ಆಫ್ ಅವರ್ ಕೆರಿಯರ್ ಅಲ್ಲಿ ನಾವು ಯಾವಾಗ್ಲೂ ನಮ್ಮ ವೀಕೆಂಡ್ಗಳನ್ನ ಲರ್ನಿಂಗ್ ಅಂಡ್ ಅರ್ನಿಂಗ್ ವೀಕೆಂಡ್ಗಳಾಗಿ ಮಾಡ್ಕೋಬೇಕು. ಲರ್ನಿಂಗ್ ಅಂಡ್ ಅರ್ನಿಂಗ್ ವೀಕೆಂಡ್. ಈಗ ನೋಡಿ, ನಾವು ಇವತ್ತಿನ ಕಾಲಕ್ಕೆ ಬರೋದಾದ್ರೆ AI ಸ್ಕಿಲ್ಸ್ ಅನ್ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ. ಈ AI ಸ್ಕಿಲ್ಸ್ ಮೇಲೆ ನಮ್ಮ ಎಫರ್ಟ್ ಅನ್ನ ಹಾಕಿದ್ರೆ ನಮಗೆ ಹೊಸ ಹೊಸ ಉದ್ಯೋಗಾವಕಾಶಗಳು ಸಿಗ್ತವೆ. ನಾವು ಇವತ್ತಿನ ಇಂಡಸ್ಟ್ರಿಗೆ ರೆಲೆವೆಂಟ್ ಆಗ್ತೀವಿ. ಅಥವಾ ಈಗ ನೀವು ಆಂಕರ್, ಹೊರಗಡೆ ಹೋಗ್ಬಿಟ್ಟು ಯಾವುದೋ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀರಿ, ಆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಸ್ವಲ್ಪ ಹಣ ತಗೊಳ್ಳಿ, ಆಯ್ತಾ? ಇನ್ನೊಂದು ಏನೋ ನಿಮ್ಗೆ ಈಗ ಆಂಕರಿಂಗ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡೋ ಸಾಮರ್ಥ್ಯ ಇದೆ ಅಂತ ಇಟ್ಕೊಳ್ಳಿ, ಅದನ್ನ ಬೇರೆಯವ್ರಿಗೆ ಹೇಳ್ಕೊಟ್ಟು ಅದರಿಂದ ಅರ್ನ್ ಮಾಡಿ. ಅಂದ್ರೆ ಕ್ಲಾಸಸ್ ಟೈಪ್ ಮಾಡ್ಬೋದು. ಬೇಡ ಕ್ಲಾಸಸ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಈಗ ನಾನ್ ಕಾಂಪಿಟೆಂಟ್, ನೀವೀಗ ಯಾವ್ದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತೀರಿ, ಆ ಸಂಸ್ಥೆಗೆ ಸಂಬಂಧಪಟ್ಟ ಕಂಟೆಂಟ್ ಅನ್ನ ಮಾಡೋದು ಬೇಡ, ಇನ್ ಬೇರೆ ಕಂಟೆಂಟ್ ಇದೆಯಲ್ಲ ಅದನ್ನ ಕ್ರಿಯೇಟ್ ಮಾಡಿ ಅರ್ನ್ ಮಾಡಿ. ವೀಕೆಂಡ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು ಇನ್ಸ್ಟಾಗ್ರಾಮೋ ಫೇಸ್ಬುಕ್ಕೋ ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀರಿ ಅಂತ ಇಟ್ಕೊಳ್ಳಿ. ನಿಮ್ಮ ಶನಿವಾರ ಭಾನುವಾರನ ಒಂದು 5-6 ವಿಡಿಯೋ ಶೂಟ್ ಮಾಡಕ್ ಬಳಸಿ, ಆ ವಿಡಿಯೋನ ಬೇರೆ ಯಾರ ಕೈಲಿ ಎಡಿಟ್ ಮಾಡಿಸಿ ಅಪ್ಲೋಡ್ ಮಾಡಿ, ನಿಮಗೆ ಅದೊಂದು ರೆವಿನ್ಯೂ ಸ್ಟ್ರೀಮ್ ಆಗುತ್ತೆ. ಇಲ್ವಾ, ನಿಮಗೆ ಈಗ ಜರ್ನಲಿಸಮ್ ಓದಿದಿರಿ, ಆಂಕರಿಂಗ್ ಬರುತ್ತೆ, ಆಂಕರಿಂಗ್ ಅಲ್ಲಿ ಸಕ್ಸಸ್ ಆಗೋದು ಹೆಂಗೆ ಅಂತ ಒಂದು ಒಳ್ಳೆ ಪುಸ್ತಕ ಬರೀಬೋದ ನೋಡಿ, ಅದು ನಾಲೆಡ್ಜ್ ಶೇರಿಂಗ್ ಆಗುತ್ತೆ. ಅಥವಾ ಇನ್ಯಾವುದೋ ಒಂದು ಸಣ್ಣ ಇವೆಂಟ್ MC ಮಾಡಿ ಒಂದು 3 ಗಂಟೆ ಕಾರ್ಯಕ್ರಮ ಇರುತ್ತೆ, ಹೋಗ್ತೀರಿ, ವೇದಿಕೆ ಕಾರ್ಯಕ್ರಮ ನಡೆಸ್ಕೋತೀರಿ, ಅದರಿಂದ ಅರ್ನ್ ಮಾಡಬಹುದಾ ನೋಡಿ. ಸೊ ಅಂದ್ರೆ ನಮ್ಮ ಹಾಬಿನೇ, ನಿಮ್ಮ ಹವ್ಯಾಸನ ಆದಾಯವಾಗಿ ಪರಿವರ್ತಿಸ್ಕೊಳ್ಳೋಕೆ ಸಾಧ್ಯ ಇದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ ನಾನು ಆಗ್ಲೇ ಹೇಳಿದ್ನಲ್ಲ, ಲರ್ನಿಂಗ್ ಅಂಡ್ ಅರ್ನಿಂಗ್ ವೀಕೆಂಡ್ಗಳಾಗಬೇಕು. ಮೋಜು ಮಸ್ತಿಯ ವೀಕೆಂಡ್ಗಳಾದ್ರೆ ನಾವು ಮಧ್ಯಮ ವರ್ಗದವರು
ಮತ್ತೆ ಕೆಳ ಮಧ್ಯಮ ವರ್ಗದವರು ಮೇಲ್ಸ್ತರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾದ್ರೆ ಸರ್ ನಾನು ಮೇಜರ್ ಆಗಿ ಖರ್ಚು ಮಾಡ್ತಿದ್ದಲ್ಲಿ ಎಡವ್ತಾ ಇದ್ದೆ. ಅದಾದ್ಮೇಲೆ ಈಗ ಹಾಬಿ ಅಂತ ಬಂದಾಗ್ಲೂ ಕೂಡ ಅಫ್ಕೋರ್ಸ್ ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ ಆಲ್ಮೋಸ್ಟ್ ರೆಸ್ಟ್ ಅನ್ನೋದೇ ನಮ್ಮ ತಲೆಯಲ್ಲಿ ಬಂದ್ಬಿಡುತ್ತೆ, ಇಲ್ಲ ಅಂದರೆ ಟ್ರಾವೆಲ್ ಮಾಡು ಎಂಜಾಯ್ ಮಾಡು ಅನ್ನೋದು ಬಂದ್ಬಿಡುತ್ತೆ. ಸೊ ಇದೆಲ್ಲದಕ್ಕೂ ಸ್ವಲ್ಪ ಕಡಿವಾಣ ಹಾಕಿದ್ರೆ ಸೊ ನಮ್ಮ ಕನಸು ಏನಿದೆ ಅದನ್ನು ನನಸು ಮಾಡ್ಕೊಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಕ್ಲಾಸ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇವತ್ತೇ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಆಲ್ರೆಡಿ ಕೊಟ್ಟಾಗಿದೆ. ಸೊ ನಾನು ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಸೊ ನೆಕ್ಸ್ಟ್ ಮಂತಿಂದಲೇ ಗೊತ್ತಾಗುತ್ತೆ. ನಾನು ಆಲ್ರೆಡಿ ನೆಕ್ಸ್ಟ್ ಮಂತಿಂದ ಇದನ್ನು ಶುರು ಮಾಡ್ತೀನಿ. ಸೊ ಇದು ನನ್ನೊಬ್ಬಳ ಒಂದು ಬಜೆಟಿಂಗ್ ಪ್ಲ್ಯಾನಿಂಗ್ ಅಲ್ಲ. ಸೊ ಇವತ್ತು ಸರ್ ಸಾಕಷ್ಟು ನಾನೊಬ್ಬಳೇ ಅಲ್ಲ, 40,000 50,000 ಸಂಬಳ ಪಡ್ಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಗೈಡೆನ್ಸ್ ಅನ್ನ ಕೊಟ್ಟಿದ್ದಾರೆ, ಬಜೆಟಿಂಗ್ ಪ್ಲಾನಿಂಗ್ ಅನ್ನ ಕೊಟ್ಟಿದ್ದಾರೆ. ಈಗ ನೋಡಿ, ನಾನು ಆಗ್ಲೇ ಹೇಳ್ತಿದ್ದೆ ನೋಡಿ, ನಾವು ಸೋಮಾರಿಯಾಗಿ ಕೂತ್ಕೊಂಡ್ರೆ ವೀಕೆಂಡ್ ರೆಸ್ಟ್ ಅಂತ ತಗೊಂಡ್ರೆ ನಾವು ರೆಸ್ಟ್ ಆಗ್ಬಿಡ್ತೀವಿ, ತುಕ್ ಹಿಡಿದೋಗ್ತೀವಿ. ನಾವು ತುಕ್ ಹಿಡಿಬಾರ್ದು ಅಂದ್ರೆ, ನಾವು ರೆಲೆವೆಂಟ್ ಆಗಿರ್ಬೇಕು ಅಂದ್ರೆ ನಾವು ಲರ್ನಿಂಗ್ ಅಂಡ್ ಅರ್ನಿಂಗ್ ವೀಕೆಂಡ್ಗಳಾಗಿ ನಮ್ಮ ವೀಕೆಂಡ್ಗಳನ್ನ ಕೆರಿಯರ್ನ ಆರಂಭಿಕ ಹಂತದಲ್ಲಿ ಪರಿವರ್ತಿಸ್ಕೊಳ್ಬೇಕು. ನಾನು ಫ್ಯಾಮಿಲಿಗೆ ಸಮಯ ಕೊಡಬೇಡಿ ಅಂತ ಹೇಳ್ತಿಲ್ಲ. ನೀವು ದುಡಿಬೇಕಾದ, ಈಗ ಬೆಂಗಳೂರಂತ ನಗರದಲ್ಲಿ ಇದ್ಕೊಂಡು ನನಗೆ ದುಡ್ಡು ಸಾಕಾಗ್ತಿಲ್ಲ ಅಂತ ಕೊರಗಿದ್ರೆ ಪರಿಹಾರ ಸಿಗಲ್ಲ. ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಕಷ್ಟಪಡದೇ ಇದ್ರೆ, ನೀವು ಆದಾಯದ ಮಾರ್ಗಗಳನ್ನ ಕಂಡುಕೊಳ್ಳದೆ ಇದ್ರೆ, ನೀವು ಒಂದು ದುಡ್ಡಿಂದನೇ ಎಲ್ಲದಕ್ಕೂ ಪರಿಹಾರ ಸಿಗಲ್ಲ. ಆದ್ರೆ ದುಡ್ಡಿನ ಒಂದು ಬೇಸ್ ಇದ್ರೆ ನಿಮಗೆ ಒಂದಿಷ್ಟು ಹೆಡ್ಡೇಕ್ಗಳು ಕಡಿಮೆ ಆಗ್ತವೆ, ಒಂದಿಷ್ಟು ಮಾನಸಿಕ ನೆಮ್ಮದಿ ಸಿಗುತ್ತೆ. ಅರ್ನಿಂಗ್ ನೀವು ಹೇಳ್ಬೋದು ದುಡ್ಡಿಂದ ಏನೂ ಆಗಲ್ಲ ಅಂತ ಉಪದೇಶ ಕೊಟ್ರೆ ಏನೂ ಆಗಲ್ಲ. ನೋಡಿ, ಒಂದು ಮಾತು ಹೇಳ್ತಾರೆ, ಥಿಂಕಿಂಗ್ ಸೆಲ್ಫ್ ಈಸ್ ನಾಟ್ ಸೆಲ್ಫಿಶ್. ನಮ್ಮ ಬಗ್ಗೆ, ನಮ್ಮ ಏಳ್ಗೆಯ ಬಗ್ಗೆ ನಾವು ಆಲೋಚನೆ ಮಾಡೋದು ತಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ, ಥಿಂಕಿಂಗ್ ಸೆಲ್ಫ್ ಈಸ್ ನಾಟ್ ಸೆಲ್ಫಿಶ್ ಬಿಕಾಸ್ ನಥಿಂಗ್ ಕ್ಯಾನ್ ಬಿ ಗಿವನ್ ಔಟ್ ಆಫ್ ದಿ ಎಂಪ್ಟಿ ಬೌಲ್. ನೋಡಿ, ಖಾಲಿ ಕೊಡದಿಂದ ಯಾರಿಗೂ ನೀರು ಕೊಡಕ್ಕಾಗಲ್ಲ. ನೀವ್ ಯಾರಿಗೋ ಏನೋ ಕೊಡಬೇಕು ಅಂದ್ರೆ ನಿಮ್ ಕೊಡದಲ್ಲಿ ನೀರಿರ್ಬೇಕು. ಅದೇ ರೀತಿ ನೀವ್ ಯಾರಿಗೋ ಸಹಾಯ ಮಾಡಬೇಕು, ನೀವು ಒಂದಿಷ್ಟು ನೆಮ್ಮದಿಯಿಂದ ಇರಬೇಕು, ನಿಮ್ ಕೈಲಾದ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕೊಡದಲ್ಲಿ, ನಿಮ್ಮ ಆದಾಯದ ಕೊಡದಲ್ಲಿ, ನಿಮ್ಮ ಆದಾಯದ ಖಜಾನೆಯಲ್ಲಿ ದುಡ್ಡಿರ್ಬೇಕು. ಅದು ತುಂಬಾ ಮುಖ್ಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಈ ಮನಿ ಸೇವಿಂಗ್ ಮಾಸ್ಟರ್ ಕ್ಲಾಸನ್ನು ನನಗೆ ತಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಮಾಸ್ಟರ್ ಕ್ಲಾಸ್ ಅಂತೂ ನನಗೆ ಬೇಕೇ ಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಈಗ 1,500 ಉಳಿಸ್ತಿದ್ದವಳು ಮುಂದಿನ ತಿಂಗಳಿಂದ ಹೇಗೆ 9,000 ರಿಂದ 10,000 ಉಳಿಸ್ಬೇಕು ಅನ್ನೋದನ್ನ ಶರತ್ ಸರ್ ಹೇಳ್ಕೊಟ್ರು. ಸೊ ನಾನು ಎಲ್ಲೆಲ್ಲಿ ಖರ್ಚಿನ ವಿಚಾರದಲ್ಲಿ ಎಡುತ್ತಾ ಇದ್ದೆ, ಸೊ ಈಗಂತೂ ಸರ್ ಮಾತಾಡ್ತಾ ಗೊತ್ತಾಯ್ತು ನಾನು ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀನಿ ಅಂತ ಹೇಳ್ಕೊಂಡು ಯಾವ ರೀತಿ ಬಜೆಟಿಂಗ್ ಪ್ಲಾನ್ ಮಾಡಬೇಕು ಅನ್ನೋದನ್ನ ಕೂಡ ಕ್ಲಿಯರ್ ಕಟ್ ಆಗಿ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಉಳಿತಾಯ ಮಾಡಿದಂತ ಹಣವನ್ನ ಎಲ್ಲಿ ಹೂಡಿಕೆ ಮಾಡಬೇಕು, ಹೂಡಿಕೆ ಮಾಡಿದ್ರೆ ಯಾವ ರೀತಿಯಾಗಿ ನನಗೆ ಗಳಿಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗ ಎಲ್ಲರೂ ಕೂಡ ಹೇಳ್ತಾರೆ ಒಂದೇ ಆದಾಯದ ಮೂಲವನ್ನ ನಾವು ನಂಬ್ಕೊಂಡಿರಬಾರ್ದು, ಅದರ ಜೊತೆಗೆ ನಮ್ಮ ಹಾಬಿ ಏನಿರುತ್ತೋ ಅದನ್ನ ನಾವು ಇನ್ಕಮ್ ಜನರೇಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಂಡ್ರೆ ಅದರಿಂದಲೂ ಕೂಡ ಆದಾಯ ಬರುತ್ತೆ, ಸೇವಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ನಾಳೆಯ ದಿನ ಚೆನ್ನಾಗಿರ್ಬೇಕು ಅಂತಂದ್ರೆ ಇವತ್ತಿಂದ ಉಳಿತಾಯ ಮಾಡುವಂಥದ್ದನ್ನ ನಾವು ಕಲ್ತ್ಕೊಳ್ಬೇಕಾಗತ್ತೆ. ಸೊ ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸಾಕಷ್ಟು ಜನರಿಗೆ ಈ ಮಾಹಿತಿ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.